ಸ್ಟೂಡೆಂಟ್ಸ್, ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಆಕ್ಟಿವ್ ವಾಯ್ಸ್ ಹಾಗೂ ಪ್ಯಾಸಿವ್ ವಾಯ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಆಕ್ಟಿವ್ ವಾಯ್ಸ್ ಅಂದ್ರೇನು, ಪ್ಯಾಸಿವ್ ವಾಯ್ಸ್ ಅಂದ್ರೇನು, ಸೊ ಆ್ಯಕ್ಟಿವಿಂದ ಪ್ಯಾಸಿವ್ಗೆ ಯಾವ ರೀತಿಯಾಗಿ ನಾವು ಸೆಂಟೆನ್ಸ್ಗಳನ್ನು ಚೇಂಜ್ ಮಾಡಬೇಕು, ಸೊ ರೂಲ್ಗಳು ಏನೇನಿದಾವೆ ಅನ್ನೋದನ್ನು ಸೊ ಡಿಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಸೊ ಈ ಒಂದು ಟಾಪಿಕ್ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಪ್ರತಿಯೊಂದು ಪರೀಕ್ಷೆಯಲ್ಲೂ ಕೂಡ ಇದ್ರ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಸೊ ಹೀಗಾಗಿ ಒಂದು ವಿಡಿಯೋವನ್ನು ಕೊನೆ ತನಕ ನೋಡ್ತಾ ಹೋಗಿ ಅಂತ ಹೇಳ್ತೇನೆ. ಸೊ ಬನ್ನಿ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ಆಕ್ಟಿವ್ ವಾಯ್ಸ್. ಆಕ್ಟಿವ್ ವಾಯ್ಸ್ ಅಪ್ಪ ಅಂತಂದರೆ, ಸೊ ನಾವು ಇದನ್ನು ಆಕ್ಟಿವ್ ಮತ್ತು ಪ್ಯಾಸಿವ್ ಅಂದರೆ ಕರ್ತರಿ ಹಾಗೂ ಕರ್ಮಣಿ ಪ್ರಯೋಗ ಅಂತ ಕನ್ನಡದಲ್ಲಿ ಕರಿತೀವಿ. ಸೊ ಆಕ್ಟಿವ್ ವಾಯ್ಸ್ ಅಂತಂದರೆ ನೋಡಿ, ವೆನ್ ದ ಸಬ್ಜೆಕ್ಟ್ ಡಸ್ ದ ಆ್ಯಕ್ಷನ್. ಯಾವಾಗ ಒಂದು ಸೆಂಟೆನ್ಸ್ನಲ್ಲಿ ಈ ಸಬ್ಜೆಕ್ಟ್ ಅನ್ನುವಂಥದ್ದು ಆ್ಯಕ್ಷನನ್ನು ಮಾಡ್ತದಲ್ಲ, ಸೊ ಅದನ್ನು ನಾವೇನಂತೀವಪ್ಪ ಅಂತಂದ್ರೆ ಆಕ್ಟಿವ್ ವಾಯ್ಸ್ ಅಂತ ಕರಿತೀವಿ. ಕರ್ತೃ ಕೆಲಸ ಮಾಡಿದೆ ನೋಡಿ, ಕನ್ನಡದಲ್ಲಿ ಮೀನಿಂಗ್ ಇದೆ ಅಂದರೆ ಒಂದು ಕೊಟ್ಟಿರುವಂತಹ ವಾಕ್ಯದಲ್ಲಿ ಸಬ್ಜೆಕ್ಟು ಅಥವಾ ಕರ್ತೃ ಅಂತ ಕರಿತೀವಿ ಅದನ್ನು ಕನ್ನಡದಲ್ಲಿ. ಸೊ ಅದು ಕ್ರಿಯೆಯನ್ನು ಮಾಡ್ತಿತ್ತು ಅಂತಂದ್ರೆ, ಸೊ ಮಾಡುವಾಗ ಆ ವಾಕ್ಯವನ್ನು ನಾವು ಆಕ್ಟಿವ್ ವಾಯ್ಸ್ನಲ್ಲಿದೆ ಅಥವಾ ಆ ವಾಕ್ಯ ಆಕ್ಟಿವ್ ವಾಯ್ಸ್ ಅಂತ ಕರಿತೀವಿ. ಇದರ ಒಂದು ಸ್ಟ್ರಕ್ಚರ್ ನೋಡಿ ಹೆಂಗಿರ್ತದೆ. ಆಕ್ಟಿವ್ ವಾಯ್ಸ್ ಒಳಗೆ ಸಬ್ಜೆಕ್ಟ್ ಮೊದಲಿಗೆ ಬರ್ತದೆ, ಯಾಕಂದ್ರೆ ಅದೇ ಮೇನ್ ಅಲ್ಲ, ಸೊ ಅದೇ ಡೂವರ್ ಆಗಿರ್ತದೆ. ಸೊ ಅದಾದಮೇಲೆ ವರ್ಬ್ ಬರ್ತದೆ, ಅದಾದಮೇಲೆ ಅಬ್ಜೆಕ್ಟ್ ಬರ್ತದೆ. ಸೊ ಇದೇ ರೀತಿಯಲ್ಲಿ ಆಕ್ಟಿವ್ ವಾಯ್ಸ್ನ ಒಂದು ಸೆಂಟೆನ್ಸ್ ಇರ್ತದೆ ಅಂತ ಹೇಳ್ಬೋದು. ನೋಡಿ, ಮೊದಲಿಗೆ ಸಬ್ಜೆಕ್ಟ್ ಕೇಳ್ತಾರೆ, ರಮೇಶ ಅನ್ನುವಂಥ ಸಬ್ಜೆಕ್ಟ್ ಇದೆ ಉದಾಹರಣೆಯಲ್ಲಿ. ಸೊ ವರ್ಬ್ ಕೇಳ್ತದೆ, ಅದಾದಮೇಲೆ ರೈಟ್ಸ್ ಅನ್ನುವಂತಹ ವರ್ಬ್ ಇದೆ, ಅದಾದಮೇಲೆ ಅಬ್ಜೆಕ್ಟ್ ಕೇಳ್ತದೆ, ಅ ಲೆಟರ್ ಅನ್ನುವಂಥ ಅಬ್ಜೆಕ್ಟ್ ಇದೆ. ಓಕೆ, ರಮೇಶ ಒಂದು ಪತ್ರವನ್ನು ಬರೆಯುತ್ತಾನೆ, ರಮೇಶ ರೈಟ್ಸ್ ಅ ಲೆಟರ್. ಅಂದರೆ ಇದೇ ಒಂದು ಸ್ಟ್ರಕ್ಚರ್ನಲ್ಲಿ ಏನಾಗಿರ್ತದೆ, ಆಕ್ಟಿವ್ ವಾಯ್ಸ್ನಲ್ಲಿ ಸೊ ಸೆಂಟೆನ್ಸು ಇರ್ತಾವ. ಸೊ ಯಾವಾಗಲೂ ಸಬ್ಜೆಕ್ಟಿಂದಾನೇ ಆರಂಭವಾಗ್ತಾವ ಅಂತ ಹೇಳ್ಬೋದು ಆಕ್ಟಿವ್ ವಾಯ್ಸ್ನಲ್ಲಿ ಸೆಂಟೆನ್ಸ್ಗಳು. ಅದೇ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ರೀತಿ ಇರ್ತದೆ, ಪ್ಯಾಸಿವ್ ವಾಯ್ಸ್ ಅಂತಂದರೆ ಏನು ನೋಡೋದಾದರೆ, ಸೊ ಪ್ಯಾಸಿವ್ ವಾಯ್ಸ್, ಓಕೆ, ಪ್ಯಾಸಿವ್ ವಾಯ್ಸ್ ಅಪ್ಪ ಅಂತಂದ್ರೆ ಇದು ವೆನ್ ದ ಆ್ಯಕ್ಷನ್ ಇಸ್ ಡನ್ ಟು ದ ಸಬ್ಜೆಕ್ಟ್. ಸೊ ದ ಸೆಂಟೆನ್ಸ್ ಈಸ್ ಇನ್ ಪ್ಯಾಸಿವ್ ವಾಯ್ಸ್. ಅಂದರೆ ಈ ಒಂದು ವಾಕ್ಯದಲ್ಲಿ ಹೆಂಗಿರ್ತದೆ ಪ್ಯಾಸಿವ್ ವಾಯ್ಸ್ನಲ್ಲಿ ಅಂದರೆ, ಕರ್ತೃಗಿನ ಏನು ಮಾಡ್ತದಪ್ಪ ಅಂತಂದ್ರೆ ಕ್ರಿಯೆ ನಡೆಯುವಾಗ ಆ ವಾಕ್ಯವನ್ನು ಪ್ಯಾಸಿವ್ ವಾಯ್ಸ್ ಅಂತ ಕರಿತೀವಿ. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ನಮಗೆ ಸಬ್ಜೆಕ್ಟ್ ಮುಖ್ಯ ಆಗಿರೋದಿಲ್ಲ, ಸೊ ಅಲ್ಲಿ ಕರ್ಮಪದ ಬಹಳ ಮುಖ್ಯವಾಗಿರ್ತದೆ. ಸೊ ಹೀಗಾಗಿ ನಾವು ಇಂಪಾರ್ಟೆನ್ಸನ್ನು ಎದಕ್ಕೆ ಕೊಡ್ತೀವಿ ಜಾಸ್ತಿ ಪ್ಯಾಸಿವ್ ವಾಯ್ಸ್ನಲ್ಲಿ ಅಂತಂದರೆ, ಸೊ ಅಬ್ಜೆಕ್ಟ್ಗೆ ಕೊಡ್ತೀವಿ ಅನ್ನುವಂಥದ್ದು. ಅಂಥ ಒಂದು ಸಂದರ್ಭ ಬಂದಾಗ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಅವುಗಳನ್ನು ಬಳಸ್ತೀವಿ. ಅಬ್ಜೆಕ್ಟ್ ಇಂಪಾರ್ಟೆಂಟ್ ಆದಾಗ ಮಾಡಿದವ್ರಿಗಿಂತ, ಸೊ ಅಲ್ಲಿ ಕ್ರಿಯೆಗೆ ಒಳಗಾಗುವಂಥ ಏನು ಕರ್ಮಪದ ಇರ್ತದಲ್ಲ ಅದು ಮುಖ್ಯ ಅಂದಾಗ ಸೊ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಬರಿತೀವಿ ಅನ್ನುವಂಥದ್ದು. ಸೊ ಇದು ಸ್ಟ್ರಕ್ಚರ್ ಹೆಂಗಿರ್ತದೆ, ಅಬ್ಜೆಕ್ಟ್ ಬರ್ತದೆ ಪ್ಯಾಸಿವ್ ವಾಯ್ಸ್ನಲ್ಲಿ ಮೊದಲು, ಸೊ ಹೆಲ್ಪಿಂಗ್ ವರ್ಬ್ಸ್ಗಳು ಬರ್ತಾವೆ, ಅದಾದಮೇಲೆ ವರ್ಬ್ ಥರ್ಡ್ ಬರ್ತದೆ, ಬೈ ಬರ್ತದೆ, ಸೊ ಸಬ್ಜೆಕ್ಟ್ ಕೊನೆಗೆ ಬರ್ತದೆ ಅನ್ನುವಂಥದ್ದು. ಸೊ ನೋಡಿ, ಆಗಲೇ ನಾವೊಂದು ಎಕ್ಸಾಂಪಲನ್ನು ತೆಗೆದುಕೊಂಡಿದ್ವಿ ಆಕ್ಟಿವ್ ವಾಯ್ಸ್ನಲ್ಲಿ. ಏನಂತ ಇತ್ತು, ರಮೇಶ ರೈಟ್ಸ್ ಅ ಲೆಟರ್. ರಮೇಶ ರೈಟ್ಸ್ ಅ ಲೆಟರ್ ಅಂತ ಒಂದು ಆಕ್ಟಿವ್ ವಾಯ್ಸ್ನ ಸೆಂಟೆನ್ಸ್ ಇತ್ತು. ಸೊ ಇದನ್ನು ನಾವು ಸಬ್ಜೆಕ್ಟ್ ಅಂದಿವಿ, ಇದನ್ನು ವರ್ಬ್ ಅಂದಿವಿ, ಸೊ ಆ ಲೆಟರನ್ನು ಅಬ್ಜೆಕ್ಟ್ ಅಂದಿವಿ. ಸೊ ಈಗ ಇದ್ರ ಥರ ಮೊದಲು ಅಬ್ಜೆಕ್ಟ್ ಹಚ್ಚಬೇಕು ಅಂತ ಹೇಳ್ತಾರೆ. ಸೊ ಅಬ್ಜೆಕ್ಟ್ ಅ ಲೆಟರ್ ಅಂತ ಇದೆ. ಸೊ ಈ ಅ ಲೆಟರ್ ಅನ್ನುವಂಥದ್ದು ಪ್ಯಾಸಿವ್ ವಾಯ್ಸ್ನಲ್ಲಿ ಮೊದಲಿಗೆ ಅಬ್ಜೆಕ್ಟ್ ಬಂದಿದೆ. ಅದಾದಮೇಲೆ ಏನು ಕೇಳ್ತದೆ ರೂಲು, ಸೊ ರೂಲ್ ನೋಡ್ರಿ, ಈಸ್ ಹೆಲ್ಪಿಂಗ್ ವರ್ಬ್ ಕೇಳ್ತದೆ, ಆರ್ ಈಸು. ಸೊ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಇರೋದ್ರಿಂದ ಸೊ ಇಲ್ಲಿ ಈಸ್ ಮತ್ತು ಆರ್ ಹೆಲ್ಪಿಂಗ್ ವರ್ಬ್ ಬರ್ತವೆ. ಆ ಲೆಟರ್ ಅನ್ನುವಂಥದ್ದು ಸಿಂಗ್ಯುಲರ್ ಆಗಿರೋದ್ರಿಂದ ಇಲ್ಲಿ ಈಸ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಬಂದಿದೆ ರೂಲ್ ಪ್ರಕಾರ. ಓಕೆ, ಅದಾದಮೇಲೆ ಏನು ಕೇಳ್ತದೆ ಅಂದರೆ ವರ್ಬ್ ಥರ್ಡ್ ಕೇಳ್ತದೆ, ರೈಟ್ ಅನ್ನುವಂಥ ಒಂದು ವರ್ಬ್ ಇದೆ. ಸೊ ರೈಟ್, ರೋಟ್, ರಿಟರ್ನ್ ಅಂಥೇಳಿ ವರ್ಬ್ ಥರ್ಡ್ ಆಗ್ತದೆ. ಸೊ ವರ್ಬ್ 3 ಬದಲಾಗಿದೆ ಪ್ಯಾಸಿವ್ ವಾಯ್ಸ್ನಲ್ಲಿ. ಅದಾದಮೇಲೆ ಏನು ಕೇಳ್ತದೆ, ಬೈ ಕೇಳ್ತದೆ, ರೂಲ್ ಪ್ರಕಾರ ಬೈ ಬಂದಿದೆ. ಅದಾದಮೇಲೆ ಸಬ್ಜೆಕ್ಟ್ ಕೇಳ್ತದೆ. ಓಕೆ, ಸಬ್ಜೆಕ್ಟು ರಮೇಶ ಅಂಥೇಳಿ ಬಂದಿದೆ. ಸೊ ಈ ರೀತಿಯಾಗಿ ಅ ಲೆಟರ್ ಈಸ್ ರಿಟರ್ನ್ ಬೈ ರಮೇಶ ಅಂಥೇಳಿ, ಅಂದರೆ ಒಂದು ಪತ್ರವು ಸೊ ರಮೇಶನಿಂದ ಬರೆಯಲ್ಪಟ್ಟಿತ್ತು ಅಂತ ಆಗ್ತದೆ. ಈ ರೀತಿಯಾಗಿ ಆಕ್ಟಿವಿಂದ ಪ್ಯಾಸಿವ್ಗೆ ಚೇಂಜ್ ಮಾಡಲಿಕ್ಕೆ ಸೊ ರೂಲ್ಗಳಿದಾವೆ, ಫಾರ್ಮುಲಾಗಳನ್ನು ಬಳಸಿ ನಾನು ಇವತ್ತು ಬಹಳ ಸರಳವಾಗಿ ನಿಮಗೆ
ತಿಳಿಸ್ಕೊಡ್ತೀನಿ. ಸೊ ಆ ಕಾರಣಕ್ಕಾಗಿ ಈ ಒಂದು ವಿಡಿಯೋವನ್ನು ಕೊನೆ ತನಕ ನೋಡಿ. ಬಹಳ ಸರಳವಾಗಿ ಈ ಒಂದು ವಿಡಿಯೋದಲ್ಲಿ ನೀವು ಕೊನೆ ತನಕ ನೋಡಿದ್ರೆ ಗ್ಯಾರಂಟಿ ಕಲ್ಕೊಳ್ತೀರಿ. ಸೊ ಹೀಗಾಗಿ ಕೊನೆ ತನಕ ನೋಡ್ತಾ ಹೋಗಿ ಫ್ರೆಂಡ್ಸ್. ರೂಲ್ಸ್ ಟು ಚೇಂಜ್ ಆಕ್ಟಿವ್ ಇಂಟು ಪ್ಯಾಸಿವ್ ಅಂದರೆ ಕೆಲವೊಂದಷ್ಟು ರೂಲ್ಸ್ಗಳು ಬರ್ತಾವ. ಆ್ಯಕ್ಟಿವ್ನಿಂದ ಪ್ಯಾಸಿವಸ್ಗೆ ಚೇಂಜ್ ಮಾಡಲು ಯಾವೆಲ್ಲ ರೂಲ್ಸ್ಗಳು ಬರ್ತಾವ ಅನ್ನೋದನ್ನು ನೋಡ್ತಾ ಹೋಗೋಣ. ಭಾಳ ರೂಲ್ಸ್ಗಳೇನಿಲ್ಲ. ಸೊ ಫಸ್ಟ್ ರೂಲ್ ಬಂದು ನಂಬರ್ 1 ರೂಲು ಅಬ್ಜೆಕ್ಟ್ ಸೊ ಸಬ್ಜೆಕ್ಟ್ ಆಗ್ತದೆ ಅನ್ನುವಂಥದ್ದು. ಅಬ್ಜೆಕ್ಟ್ ಬಂದಿರ್ತದಲ್ಲ ಆ್ಯಕ್ಟಿವ್ ವಾಯ್ಸ್ನಲ್ಲಿ, ಅದೇನಾಗ್ತದಪ್ಪ ಅಂತಂದ್ರೆ ಪ್ಯಾಸಿವ್ಗೆ ಮಾಡುವಾಗ ಸಬ್ಜೆಕ್ಟ್ ಆಗಿ ಚೇಂಜ್ ಆಗ್ತದೆ. ಇದು ಈ ಕಡೆ ಬರ್ತದೆ, ಸೊ ಇದು ಇದರ ಪ್ಲೇಸ್ಗೆ ಬರ್ತದೆ ಅಂತ ಹೇಳ್ಬೋದು. ಓಕೆ, ರೂಲ್ ನಂಬರ್ 2. ಈ ರೂಲ್ ನಂಬರ್ 2 ಏನು ಹೇಳ್ತದಪ್ಪ ಅಂತಂದ್ರೆ ವರ್ಬ್ ಫಾಸ್ಟ್ ಪಾರ್ಟಿಸಿಪಲ್ನೇ ಆಗುತ್ತದೆ. ಯಾವಾಗಲೂ ಪ್ಯಾಸಿವ್ ವಾಯ್ಸ್ನಲ್ಲಿ ಫಾಸ್ಟ್ ಪಾರ್ಟಿಸಿಪಲ್ನಲ್ಲೇ ವರ್ಬ್ ಇರ್ತದ, ವರ್ಬ್ 3ನಲ್ಲೇ ಇರ್ತದ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ರೂಲ್ ನಂಬರ್ 3 ಏನು ಬರ್ತದ ಅಂತಂದ್ರೆ ಟೆನ್ಸ್ ಪ್ರಕಾರ ಹೆಲ್ಪಿಂಗ್ ವರ್ಬ್ಗಳು ಬಳಸಬೇಕು. ಹೇಳ್ತೀನಿ ನಿಮಗೆ ಯಾವ ಟೆನ್ಸ್ ಬಂದಾಗ ಯಾವ ರೀತಿ ಹೆಲ್ಪಿಂಗ್ ವರ್ಬನ್ನು ಬಳಸಬೇಕು, ಸೊ ಯಾವ ರೀತಿಯಾಗಿ ನಾವು ಚೇಂಜ್ ಮಾಡಬೇಕು ಆ್ಯಕ್ಟಿವಿಂದ ಪ್ಯಾಸಿವ್ಗೆ ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ ಮುಂದೆ. ನೆಕ್ಸ್ಟ್ ರೂಲ್ ನಂಬರ್ 4 ಬಂದು ಸಬ್ಜೆಕ್ಟ್ ಏನಾಗ್ತದಪ್ಪ ಅಂದ್ರೆ ಬೈ ಪ್ಲಸ್ ಸಬ್ಜೆಕ್ಟ್, ಅಂದರೆ ಸಬ್ಜೆಕ್ಟ್ ಜಾಗದಲ್ಲಿ ಇದ್ದಿದ್ದು ಅಬ್ಜೆಕ್ಟ್ ಆಗ್ತದಲ್ಲ, ಸೊ ಬೈ ಬಳಸಿ ನಾವೇನು ಮಾಡಬೇಕು, ಸೊ ಅದನ್ನು ಸಬ್ಜೆಕ್ಟನ್ನು ಬರಿಬೇಕಾಗ್ತದ ಅನ್ನುವಂಥದ್ದು. ನಾವು ಅಗತ್ಯವಿದ್ದಾಗ ಮಾತ್ರ ಬೈಯನ್ನು ಬಳಸಬೇಕು. ಸೊ ಬಳಸ್ತಾರೆ ಕೂಡ, ಅದು ನೆನ್ಪಿಟ್ಕೊಂಡಿರಿ. ಸೊ ನಮಗೆ ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಮುಖ್ಯ ಅಲ್ಲ, ಸೊ ಅಲ್ಲಿ ಅಬ್ಜೆಕ್ಟ್ ಬಹಳ ಮುಖ್ಯವಾಗಿರ್ತದೆ, ಕೆಲಸ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ನೋಡಿ ರೂಲ್ ನಂಬರ್ 5 ಒಂದಿದೆ. ಸೊ ಇದು ನೋಡಿ ಯಾವ ರೀತಿಯಾಗಿದೆ ಅಂದರೆ ಸಬ್ಜೆಕ್ಟ್ ಜಾಗದಲ್ಲಿ ಆ್ಯಕ್ಟಿವ್ ವಾಯ್ಸ್ನಲ್ಲಿ ಹಿ, ಸಿ, ಐ, ವಿ, ದೇ ಬಂದಿದ್ರೆ ಸೊ ಅಬ್ಜೆಕ್ಟ್ಗೆ ಹೋಗ್ತಾವಲ್ಲ, ಅವು ಪ್ಯಾಸಿವ್ ವಾಯ್ಸ್ಗೆ ಹೋದಾಗ ಏನಾಗ್ತದಪ್ಪ ಅಂತಂದ್ರೆ ಹಿ ಹೋಗಿ ಹಿಮ್ ಆಗ್ತದೆ, ಆಮೇಲೆ ಸಿ ಹೋಗಿ ಹರ್, ಬೈ ಹರ್, ಸೊ ಬೈ ಹಿಮ್ ಅಂತ ಚೇಂಜ್ ಆಗ್ತದೆ. ಐ ಹೋಗಿ ಬೈ ಮೀ ಅಂತ ಚೇಂಜ್ ಆಗ್ತದೆ. ವಿ ಹೋಗಿ ಬೈ ಅಸ್ ಅಂಥೇಳಿ ಬದಲಾಗ್ತದೆ. ದೇ ಹೋಗಿ ಬೈ ದೆಮ್ ಅಂತ ಚೇಂಜ್ ಆಗ್ತದೆ. ಸೊ ಕೆಲವೊಂದಷ್ಟು ಪ್ರೊನೌನ್ಸ್ಗಳು ಏನಾಗ್ತವೆ ಸಬ್ಜೆಕ್ಟ್ ಜಾಗದಲ್ಲಿ ಬಂದಿದ್ದವು ಪ್ಯಾಸಿವ್ ವಾಯ್ಸ್ ಮಾಡುವಾಗ ಬೈ ಬಳಸ್ಕೊಂಡು ಏನಾಗ್ತವಪ್ಪ ಅಂತಂದ್ರೆ ಸೊ ಈ ರೀತಿಯಾಗಿ ಚೇಂಜ್ ಆಗ್ತವ ಅನ್ನುವಂಥದ್ದನ್ನು ಕೂಡ ತಿಳ್ಕೊಂಡ್ರಿ. ಈಗ ಆ್ಯಕ್ಟಿವ್ ವಾಯ್ಸ್ ಟು ಪ್ಯಾಸಿವ್ ವಾಯ್ಸ್ ಎಲ್ಲ ಟೆನ್ಸ್ಗಳನ್ನು ಚೇಂಜ್ ಮಾಡ್ತಾ ಹೋಗೋಣ. ಸೊ ಮೊದಲಿಗೆ ನಾವು ಪ್ರೆಸೆಂಟ್ ಟೆನ್ಸ್ ವರ್ತಮಾನ ಕಾಲದಲ್ಲಿ ಸೊ ಸೆಂಟೆನ್ಸ್ಗಳನ್ನು ಚೇಂಜ್ ಮಾಡ್ತಾ ಹೋಗೋಣ. ಮೊದಲನೇ ಒಂದು ಟೆನ್ಸ್ ಬಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಸಾದಾ ವರ್ತಮಾನ ಕಾಲ ಅಥವಾ ಸಾಮಾನ್ಯ ವರ್ತಮಾನ ಕಾಲ ಅಂತ ಕರಿತೀವಿ. ಸೊ ಇದ್ರ ರೂಲ್ಗಳನ್ನು ನೋಡಬೇಕು. ಫಸ್ಟು ನೀವು ಫಾರ್ಮುಲಾ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸಾದಾ ವರ್ತಮಾನ ಕಾಲದ ಎಷ್ಟು ರೂಲ್ ಬರ್ತವೆ, ಯಾವ ರೀತಿ ಆಗಿರ್ತದೆ, ಸ್ಟ್ರಕ್ಚರ್ ಹೆಂಗಿರ್ತದೆ ಅಂತಂದರೆ ಆ್ಯಕ್ಟಿವ್ನಲ್ಲಿ ಸಬ್ಜೆಕ್ಟ್ ಪ್ಲಸ್ ವರ್ಬ್ 1 ಪ್ಲಸ್ ಅಬ್ಜೆಕ್ಟ್ ಈ ರೀತಿಯಾಗಿರ್ತಕ್ಕಂತಹ ಸ್ಟ್ರಕ್ಚರನ್ನು ಹೊಂದಿರ್ತದೆ ಸಿಂಪಲ್ ಪ್ರೆಸೆಂಟ್ ಟೆನ್ಸು. ಸೊ ಇನ್ನೊಂದು ರೂಲ್ ಕೂಡ ಇರ್ತದೆ. ಸೊ ಅದು ಯಾವ ರೀತಿ ಇರ್ತದೆ ನೋಡ್ರಿ, ಸಬ್ಜೆಕ್ಟ್ ಪ್ಲಸ್ ವರ್ಬಿಗೆ ಏನಾಗ್ತದೆ ಎಸ್ ಇರ್ತದೆ ಅಥವಾ ಇ ಎಸ್ ಪ್ರತ್ಯಯವನ್ನು ಹಚ್ಚಲಾಗಿರ್ತದೆ, ಆಮೇಲೆ ಅಬ್ಜೆಕ್ಟ್ ಇರ್ತದೆ. ಸಬ್ಜೆಕ್ಟಿಂದ ಆರಂಭವಾಗಿತ್ತು ಅಂದರೆ ತಿಳ್ಕೊಂಬಿಡ್ರಿ ಅದೇನಾಗಿರ್ತದಪ್ಪ ಅಂತಂದ್ರೆ ಆ್ಯಕ್ಟಿವ್ ವಾಯ್ಸಲ್ಲಿ ಇರ್ತದೆ ಅಂಥೇಳಿ. ಸೊ ನೋಡಿ ಸಬ್ಜೆಕ್ಟ್ ಇದು ಯಾವಾಗ ಬರ್ತದೆ ಇದು ಅಂತಂದ್ರೆ ಫ್ಲೂರಲ್ ಸಬ್ಜೆಕ್ಟ್ ಇದ್ದಾಗ ಬರ್ತದೆ, ಆಮೇಲೆ ಆ ಇದ್ದಾಗೂ ಕೂಡ ಇದು ಬರ್ತದೆ. ಓಕೆ, ನೆಕ್ಸ್ಟ್ ಇದು ಯಾವಾಗ ಬರ್ತದೆ ಅಂದರೆ ಸಿಂಗುಲರ್ ಸಬ್ಜೆಕ್ಟ್ ಇದ್ದಾಗ ಈ ಒಂದು ಫಾರ್ಮುಲಾ ನಿಮ್ಗೆ ಯೂಸ್ ಆಗ್ತದೆ. ಇದೇ ಸ್ಟ್ರಕ್ಚರ್ನಲ್ಲಿ ವಾಕ್ಯಗಳು ಬಿಲ್ಡ್ ಆಗಿರ್ತವ ಅನ್ನುವಂಥದ್ದು. ಓಕೆ, ಇದು ಗೊತ್ತಾದ ಮೇಲೆ ನಿಮಗೆ ಇಲ್ಲಿ ಈಸಿ ಆಗ್ತದೆ. ನೋಡಿ ರವಿ ಇಲ್ಲಿ ಸಬ್ಜೆಕ್ಟ್ ಇದೆ. ಸೊ ಓಕೆ, ರವಿ ಅನ್ನುವಂಥದ್ದು ಸಬ್ಜೆಕ್ಟ್ ಇದೆ. ಓಕೆ, ಈಟ್ಸ್ ಅಂತ ಇದೆ. ಈಟ್ ಏನಾಗಿದೆ ಎಸ್ ಪ್ರತ್ಯಯವನ್ನು ಹಚ್ಕೊಂಡಿದೆ. ಇದು ರವಿ ಸಿಂಗುಲರ್ ಥರ್ಡ್ ಪರ್ಸನ್ ಹಿಸ್ ಸೀಟ್ ಆಗಿರೋದ್ರಿಂದ ಈ ಫಾರ್ಮುಲಾ ಈ ವಾಕ್ಯಕ್ಕೆ ಸೊ ಯೂಸ್ ಆಗ್ತದೆ. ಇಲ್ಲಿ ವರ್ಬಿಗೆ ಎಸ್ ಅನ್ನು ಹಚ್ಚಲಾಗಿದೆ. ಈಟ್ ಅದಿದ್ದು ಈಟ್ಸ್ ಆಗಿದೆ. ಸೊ ಈ ಸೂತ್ರ ಇಲ್ಲಿ ಯೂಸ್ ಆಗಿದೆ ಅನ್ನುವಂಥದ್ದು. ಸೊ ಐ ವಿ ಯುದೇ ಇದ್ರೆ ಏನು ಹಚ್ತಿದ್ವಿ ನಾವು ಈಟ್ ಅಂತ ಹಚ್ತಿದ್ವಿ. ಸಿಂಗುಲರ್ ಸಬ್ಜೆಕ್ಟ್ ಇರೋದ್ರಿಂದ ಈಟ್ಸ್ ಅಂತ ಮಾಡಿದ್ವಿ. ಆಮೇಲೆ ಅಬ್ಜೆಕ್ಟ್ ಏನಿದೆ ಆನ್ ಆಫಲ್ ಅಂತ ಇದೆ. ಓಕೆ, ಇದು ವರ್ಬು, ಇದು ಅಬ್ಜೆಕ್ಟ್. ಸೊ ಇದೇ ಒಂದು ಸ್ಟ್ರಕ್ಚರ್ನಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಈ ಒಂದು ಸೆಂಟೆನ್ಸು ಬಿಲ್ಡ್ ಆಗಿದೆ ಅಂತ ಹೇಳ್ಬೋದು. ಸೊ ಸಬ್ಜೆಕ್ಟಿಂದ ಆರಂಭವಾಗಿದೆ, ಹೀಗಾಗಿ ಇದು ಆ್ಯಕ್ಟಿವ್ ವಾಯ್ಸ್ನಲ್ಲಿದೆ. ಓಕೆ, ಇದನ್ನು ನಾವು ಯಾವ ರೀತಿಯಾಗಿ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಬೇಕು, ರೂಲ್ ಏನು ನೋಡ್ತಾ ಹೋಗೋಣ. ಫಾರ್ಮುಲಾ ನೋಡ್ರಿ. ಫಸ್ಟು ಫಾರ್ಮುಲಾ ಬಂದು ಅಬ್ಜೆಕ್ಟ್ ಮೊದಲು ಬರ್ತದೆ ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ಗೆ ಮಾಡುವಾಗ. ಅದಾದಮೇಲೆ ಹೆಲ್ಪಿಂಗ್ ವರ್ಬ್ ಬರ್ತದೆ. ಅದಾದಮೇಲೆ ಏನು ಬರ್ತದೆ ವರ್ಬ್ 3 ಬರ್ತದೆ.
ಅದಾದ್ಮೇಲೆ ಬೈ ಬರ್ತದ, ನೆಕ್ಸ್ಟ್ ಸಬ್ಜೆಕ್ಟ್ ಕೊನೆಗೆ ಬರ್ತದೆ. ಸೊ ಈ ಒಂದು ಫಾರ್ಮುಲಾ ಬಳಸ್ಕೊಂಡ ನೀವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ವಾಕ್ಯಗಳನ್ನು ಆ್ಯಕ್ಟಿವ್ನಿಂದ ಪ್ಯಾಸಿವ್ಗೆ ಬದಲಾಯಿಸಬಹುದು. ಸೊ ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವ ಬರ್ತಾವು ಅಂತಂದ್ರೆ, ಸೊ ಒಂದು ಸಿಂಗುಲರ್ ಸಬ್ಜೆಕ್ಟ್ ಇದ್ರೆ ಈಸ್ ಬರ್ತದ, ಪ್ಲೂರಲ್ ಸಬ್ಜೆಕ್ಟ್ ಇದ್ರೆ ಆರ್ ಬರ್ತದ. ಓಕೆ, ನೋಡಿ ಇಲ್ಲಿ ಅಬ್ಜೆಕ್ಟ್ ಕೇಳ್ತದ ಸೂತ್ರ. ಸೊ ಇಲ್ಲಿ ಅಬ್ಜೆಕ್ಟ್ ಆನ್ ಆ್ಯಪಲ್ ಅಂತ ಇದೆ. ಸೊ ಇಲ್ಲಿ ನಮಗೆ ಪ್ಯಾಸಿವ್ ಮಾಡುವಾಗ ಆನ್ ಆ್ಯಪಲ್ ಅನ್ನುವಂಥದ್ದು ಮೊದಲು ಬಂದಿದೆ. ಓಕೆ, ಅದಾದಮೇಲೆ ಸೂತ್ರ ಹೆಲ್ಪಿಂಗ್ ವರ್ಬ್ ಕೇಳ್ತದ. ಆನ್ ಆ್ಯಪಲ್ ಅನ್ನುವಂಥದ್ದು ಸಿಂಗ್ಯುಲರ್ ಸಬ್ಜೆಕ್ಟ್ ಆಗಿರೋದ್ರಿಂದ ಸೊ ಈಸ್ ಅನ್ನುವಂತಹ ಹೆಲ್ಪಿಂಗ್ ವರ್ಬನ್ನು ನಾವು ಬಳಸ್ತೀವಿ. ಸೊ ಅದು ಕೂಡ ಬಂದಿದೆ. ನೆಕ್ಸ್ಟ್ ವರ್ಬ್ 3 ಕೇಳ್ತದ ಫಾರ್ಮುಲಾ. ವರ್ಬ್ 3 ಈಟ್ ಹೋಗಿ ಏನಾಗ್ತದ, ಈಟ್, ಏಟ್, ಈಟನ್ ಅಂತ ಚೇಂಜ್ ಆಗ್ತದ. ಈಟ್, ಏಟ್, ಆಮೇಲೆ EATEN, ಈಟನ್. ಇದು ವರ್ಬ್ 3, ಇದು ಫಾಸ್ಟ್ ಪಾರ್ಟಿಸಿಪಲ್ ಇದು. ಸೊ ಇದು ಬೇಸ್ ವರ್ಬ್, ಇದು ವರ್ಬ್ 1. ಸೊ ಇದು ವರ್ಬ್ 2, ಆಮೇಲೆ ಇದು ವರ್ಬ್ 3. ನಾವು ಇಲ್ಲಿ ಇಟನನ್ನು ಬಳಸಬೇಕು. ಸೊ ಇಟನನ್ನು ಬಳಸಲಾಗಿದೆ ವರ್ಬ್ 3. ನೆಕ್ಸ್ಟ್ ರೂಲ್ ಬೈ ಕೇಳ್ತದ, ನಾವು ಬೈ ಹಚ್ಚಿದ್ದೀವಿ. ಅದಾದಮೇಲೆ ಸಬ್ಜೆಕ್ಟ್ ಕೇಳ್ತದ. ಸಬ್ಜೆಕ್ಟ್ ಏನಿದೆ, ರವಿ ಇದೆ. ಸೊ ರವಿ ಕೂಡ ಇಲ್ಲಿ ಬಂದಿದೆ. ಓಕೆ, ಈ ರೀತಿಯಾಗಿ ಆನ್ ಆ್ಯಪಲ್ ಈಸ್ ಇಟನ್ ಬೈ ರವಿ ಅಂತ ಹೇಳಿ ಚೇಂಜ್ ಆಗ್ತದೆ. ಕನ್ನಡದಲ್ಲಿ ನೋಡಿ, ರವಿ ಸೇಬು ತಿನ್ನುತ್ತಾನೆ ಅಂತ ಇದೆ. ಸೊ ಅದೇನಾಗ್ತದೆ, ಸೇಬು ರವಿಯಿಂದ ತಿನ್ನಲ್ಪಡುತ್ತದೆ ಅಂತೇಳಿ ಪ್ಯಾಸಿವ್ ವಾಯ್ಸ್ನಲ್ಲಿ ಚೇಂಜ್ ಆಗ್ತದೆ, ಆ್ಯಕ್ಟಿವಿಂದ ಪ್ಯಾಸಿವ್ ವಾಯ್ಸ್ಗೆ. ಇಲ್ಲಿ ವಾಕ್ಯ ರವಿಯಿಂದ ಆರಂಭವಾಗ್ತದೆ ಸಬ್ಜೆಕ್ಟಿಂದ. ಸೊ ಸೇಬುವಿಂದ, ರವಿಯಿಂದ ತಿನ್ನಲ್ಪಟ್ಟಿತ್ತು ಸೇಬು ಅಂದರೆ ಇದು ಅಬ್ಜೆಕ್ಟಿಂದ ಆರಂಭವಾಗಿದೆ, ಹೀಗಾಗಿ ಇದು ಪ್ಯಾಸಿವ್ನಲ್ಲಿದೆ. ಓಕೆ, ಸೊ ನೀವೊಂದು ತಿಳ್ಕೊಂಬಿಡಿ. ಸೊ ಯಾವ ರೀತಿ ಈ ವಾಕ್ಯ ಆ್ಯಕ್ಟಿವ್ನಲ್ಲಿದೆ ಪ್ಯಾಸಿವ್ನಲ್ಲಿದೆ ಅನ್ನೋದನ್ನು ಹೆಂಗೆ ಕಂಡುಹಿಡ್ಕೋಬೇಕು ಅಂತಂದ್ರೆ, ಸೊ ಇಲ್ಲಿ ನೋಡಿ, ಈಸ್ ಅನ್ನುವಂಥ ಒಂದು ಹೆಲ್ಪಿಂಗ್ ವರ್ಬ್ ಇದೆ. ಇದನ್ನು ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಬಳಸ್ತೀವಿ. ಸೊ ಅದ್ರ ಮುಂದ್ಗಡೆ ING ಬಂದಿತ್ತು ಅಂತಂದ್ರೆ ಅದೇನಾಗಿರ್ತದ, ಈಟಿಂಗ್ ಅಂತ ಬಂದಿತ್ತು ಅಂತಂದ್ರೆ ಅದೇನಾಗಿರ್ತದಪ್ಪ ಅಂತಂದ್ರೆ ಆ್ಯಕ್ಟಿವ್ ವಾಯ್ಸ್ನಲ್ಲಿ ಇರ್ತದೆ. ಸೊ ಮುಂದ್ಗಡೆ ಈಸ್ ಬಂದು ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಬರ್ತಕ್ಕಂತಹ ಹೆಲ್ಪಿಂಗ್ ವರ್ಬ್ಗಳು ಬಂದು ಮುಂದ್ಗಡೆ ಏನಾದರೂ ವರ್ಬ್ 3 ಬಂದಿತ್ತು ಅಂದ್ರೆ ಅದೇನಾಗಿರ್ತದೆ, ಯಾವಾಗಲೂ ಪ್ಯಾಸಿವ್ ವಾಯ್ಸ್ನಲ್ಲಿ ಇರ್ತದೆ ಅನ್ನುವಂಥದ್ದನ್ನು ಸೊ ನೀವು ನೆನಪಿಟ್ಕೊಂಡಿರ್ಬೇಕು. ಅದೇ ರೀತಿಯಾಗಿ ನೀವು ಅವುಗಳನ್ನು ಗುರ್ತು ಹಿಡ್ಕೋಬೇಕು ಅನ್ನುವಂಥದ್ದು. ನೆಕ್ಸ್ಟ್ ನೋಡಿ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಇದಕ್ಕೆ ನಾವು ಅಪೂರ್ಣ ವರ್ತಮಾನ ಕಾಲ ಅಂತ ಕರಿತೀವಿ. ಸೊ ಇದರ ಒಂದು ಆ್ಯಕ್ಟಿವ್ ಸೆಂಟೆನ್ಸು ಮತ್ತು ಅದರ ಒಂದು ಸ್ಟ್ರಕ್ಚರ್ ಫಾರ್ಮುಲಾ ನೋಡೋದಾದರೆ ಸಬ್ಜೆಕ್ಟ್ ಇರ್ತದೆ, ಆಮೇಲೆ ಹೆಲ್ಪಿಂಗ್ ವರ್ಬ್ ಬರ್ತದೆ, ನೆಕ್ಸ್ಟು ಮೇನ್ ವರ್ಬ್ ಬರ್ತದೆ, ಅದಾದಮೇಲೆ ING ಬರ್ತದೆ, ನೆಕ್ಸ್ಟು ಅಬ್ಜೆಕ್ಟ್ ಬರ್ತದೆ. ಈ ರೀತಿಯಾಗಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನ ಒಂದು ಆ್ಯಕ್ಟಿವ್ ವಾಯ್ಸ್ನಲ್ಲಿರ್ತಕ್ಕಂಥ ಸೆಂಟೆನ್ಸ್ನ ಒಂದು ಫಾರ್ಮುಲಾ ಇದು. ಸಬ್ಜೆಕ್ಟು ಕೇಳ್ತದೆ, ಸಿ ಅನ್ನುವಂಥ ಸಬ್ಜೆಕ್ಟ್ ಇದೆ. ಅದಾದಮೇಲೆ ಹೆಲ್ಪಿಂಗ್ ವರ್ಬು ಇಲ್ಲಿ ಏನು ಬರ್ತಾವಪ್ಪ ಅಂತಂದ್ರೆ ಆ್ಯಮ್ ಅನ್ನುವಂಥದ್ದು ಬರ್ತದೆ, ಆರ್ ಅನ್ನುವಂಥದ್ದು ಒಂದು ಬರ್ತದೆ, ಸೊ ಇನ್ನೊಂದು ಈಸ್ ಅನ್ನುವಂಥದ್ದು. 3 ಹೆಲ್ಪಿಂಗ್ ವರ್ಬ್ ಬರ್ತವೆ. ಆ್ಯಮ್ ಓನ್ಲಿ ಆಯ್ ಬಂದಾಗ ಮಾತ್ರ ಬರ್ತದೆ. ಸೊ ಈಸು ಸಿಂಗುಲರ್ ಸಬ್ಜೆಕ್ಟ್ ಇದ್ದಾಗ ಬರ್ತದೆ, ಏಕವಚನ ಇದ್ದಾಗ, ಆರ್ ಬಹುವಚನ ಇದ್ದಾಗ ಬರ್ತದೆ, ನೆನಪಿಟ್ಕೊಳ್ರಿ. ಸೊ ನೋಡಿ, ಇಲ್ಲಿ ಹೆಲ್ಪಿಂಗ್ ವರ್ಬು ಸಿ ಇದೆ. ಸೊ ಈಸ್, ಸಿ ಅಂತಕ್ಕಂಥದ್ದು ಸಿಂಗುಲರ್ ಸಬ್ಜೆಕ್ಟ್ ಆಗಿರೋದ್ರಿಂದ ಈಸ್ ಅನ್ನುವಂಥ ಹೆಲ್ಪಿಂಗ್ ವರ್ಬನ್ನು ನಾವು ಬಳಸಿದ್ವಿ. ಆಮೇಲೆ ರೈಟ್ ಅನ್ನುವಂಥ ಮೇನ್ ವರ್ಬ್ ಇದೆ ಇಲ್ಲಿ. ಸೊ ಅದಕ್ಕೆ ನಾವು INGಯನ್ನು ಹಚ್ಚಿ ರೈಟಿಂಗ್ ಅಂತ ಮಾಡಿದ್ವಿ. ಮೇನ್ ವರ್ಬ್ ಪ್ಲಸ್ ING, ರೈಟಿಂಗ್ ಆಯಿತು. ಓಕೆ, ಅದಾದಮೇಲೆ ಅಬ್ಜೆಕ್ಟ್ ಏನಿದೆ, ಅ ಲೆಟರ್ ಅಂತ ಇದೆ. ಈ ರೀತಿಯಾಗಿಯೇ ಇದೆ. ಸೊ ಸಬ್ಜೆಕ್ಟಿಂದ ಈ ಒಂದು ಕೆಲಸ ಕೂಡ ಸ್ಟಾರ್ಟ್ ಆಗಿದೆ, ಹೀಗಾಗಿ ಇದು ಆ್ಯಕ್ಟಿವ್ ವಾಯ್ಸ್ನಲ್ಲಿದೆ, ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿದೆ. ಇದನ್ನು ನಾವು ಯಾವ ರೀತಿಯಾಗಿ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಬೇಕು ನೋಡ್ತಾ ಹೋಗೋಣ. ಸೊ ಅದ್ರ ಫಾರ್ಮುಲಾ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ ಯಾವ ರೀತಿ ಚೇಂಜ್ ಮಾಡಬೇಕು ಅಂಥೇಳಿ. ಮೊದಲು ಅಬ್ಜೆಕ್ಟ್ ಬರುತ್ತೆ, ಅದಾದಮೇಲೆ ಏನಾಗ್ತದೆ, ಹೆಲ್ಪಿಂಗ್ ವರ್ಬ್ ಬರ್ತದೆ, ನೆಕ್ಸ್ಟು ಬೀಯಿಂಗ್ ಬರ್ತದೆ ಕಂಟಿನ್ಯೂಸ್ ಟೆನ್ಸನ್ನು. ಸೊ ಇದು ಹಾಗೆ ಮುಂದೆ ಫಾರ್ವರ್ಡ್ ಮಾಡ್ತದಂತ. ಸೊ ಹಾಗಾಗಿ ಬೀಯಿಂಗ್ ಕಂಪಲ್ಸರಿ ಬರ್ತದೆ. ನೆಕ್ಸ್ಟು ವರ್ಬ್ 3 ಬರ್ತದೆ, ಅದಾದಮೇಲೆ ಬೈ ಬರ್ತದೆ, ನೆಕ್ಸ್ಟು ಸಬ್ಜೆಕ್ಟ್ ಬರುತ್ತೆ. ಈ ರೀತಿಯಾಗಿ ನಾವೇನು ಮಾಡ್ಬೋದು, ಈ ಒಂದು ಫಾರ್ಮುಲಾವನ್ನು ಬಳಸ್ಕೊಂಡು ಸರಳವಾಗಿ ನೆನಪಿಟ್ಕೊಂಡು ಸೊ ಬರೆದು ಪ್ರಾಕ್ಟೀಸ್ ಮಾಡಿ ಇದ್ರ ಮೂಲಕ ನಾವೇನು ಮಾಡ್ಬೋದಪ್ಪ ಅಂತಂದರೆ ಆ್ಯಕ್ಟಿವಿಂದ ಪ್ಯಾಸಿವ್ಗೆ ಚೇಂಜ್ ಮಾಡ್ಬೋದು. ಮೊದಲು ಏನಿದೆ ಇಲ್ಲಿ ಅಬ್ಜೆಕ್ಟ್ ಕೇಳ್ತಾ ಇದೆ ಫಾರ್ಮುಲಾ. ಆ ಲೆಟರ್ ಅನ್ನುವಂಥ ಅಬ್ಜೆಕ್ಟ್ ಏನಾಗಿದೆ, ಸೊ ಮೊದಲು ಬಂದಿದೆಯಾ ನೋಡ್ಕೊಳ್ಳಿ, ಬಂದಿದೆ. ಆ ಲೆಟರ್ ಅಬ್ಜೆಕ್ಟ್ ಬಂದಿದೆ.
ಸೊ ಅದಾದ್ಮೇಲೆ ಹೆಲ್ಪಿಂಗ್ ವರ್ಬ್ ಕೇಳ್ತದೆ. ಹೆಲ್ಪಿಂಗ್ ವರ್ಬ್ ಇಲ್ಲಿ ಎರಡೇ ಬರ್ತಾವ, ಈಸ್ ಮತ್ತು ಆರ್. ಸೊ ಈಸ್ ಏಕವಚನ ಇದ್ದಾಗ ಬರ್ತದೆ ಸಬ್ಜೆಕ್ಟ್ ಜಾಗದಲ್ಲಿ. ಸೊ ಆರ್ ಅನ್ನುವಂಥದ್ದು ಬಹುವಚನ ಇದ್ದಾಗ ಬರ್ತದೆ ಸಬ್ಜೆಕ್ಟ್ ಜಾಗದಲ್ಲಿ. ಓಕೆ, ಇದನ್ನ ನೆನ್ಪಿಟ್ಕೊಂಡ್ಬಿಡಿ. ನೆಕ್ಸ್ಟ್ ಬೀಯಿಂಗ್ ಅನ್ನುವಂತಹ ಒಂದು ಬಂದಿದೆ ಇಲ್ಲ ನೋಡಿ, ಬೀಯಿಂಗ್ ಹೆಲ್ಪಿಂಗ್ ವರ್ಬ್ ಆದಮೇಲೆ ಸೊ ಬೀಯಿಂಗ್ ಬಂದಿದೆ. ಸೊ ಎ ಲೆಟರ್ ಅನ್ನುವಂಥದ್ದು ಏನಾಗಿದೆ, ಸಿಂಗ್ಯುಲರ್ ಸಬ್ಜೆಕ್ಟ್ ಆಗಿರೋದ್ರಿಂದ ಹೀಸ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ ಬಂದಿದೆ. ಅದಾದಮೇಲೆ ರೂಲು ಬೀಯಿಂಗ್ ಹಚ್ಚಬೇಕು ಅಂತ ಇದೆ. ಸೊ ಬೀಯಿಂಗನ್ನು ಹಚ್ಚಿದ್ದೇವೆ. ಸೊ ಅದಾದಮೇಲೆ ವರ್ಬ್ ಥರ್ಡ್ ಕೇಳ್ತದೆ. ರೈಟ್ ಹೋಗಿ ಏನಾಗ್ತದೆ, ರೈಟಿಂಗ್ ಹೋಗಿ ರೈಟ್, ರೋಟ್, ರಿಟರ್ನ್ ಅಂಥೇಳಿ ವರ್ಬ್ ಥರ್ಡ್ ಚೇಂಜ್ ಆಗ್ತದೆ. ಸೊ ಈ ರೀತಿಯಾಗಿ ಓಕೆ ಚೇಂಜ್ ಆಗಿದೆ. ಅದಾದಮೇಲೆ ರೂಲು ಬೈ ಕೇಳ್ತಾ ಇದೆ, ಬೈಯನ್ನು ಹಚ್ಚಿದ್ವಿ. ಅದಾದಮೇಲೆ ಸಬ್ಜೆಕ್ಟ್ ಕೇಳ್ತದೆ. ಸೊ ಸಬ್ಜೆಕ್ಟ್ ಹರ್ ಆಯಿತು. ಹರ್ ಯಾಕೆ ಆಯಿತು ಅಂದರೆ ನಾನು ನಿಮ್ಗೆ ಹೇಳಿದೆ 5ನೇ ರೂಲಲ್ಲಿ ಕೆಲವೊಂದಷ್ಟು ಪ್ರೊನೌನ್ಗಳು ಏನಾಗ್ತವೆ ಆ್ಯಕ್ಟಿವ್ ಇಂದ ಪ್ಯಾಸಿವ್ ಮಾಡುವಾಗ ಚೇಂಜ್ ಆಗ್ತವೆ. ಸಿ ಹೋಗಿ ಹರ್ ಆಗ್ತದೆ, ಬೈ ಹರ್ ಅಂತೇಳಿ ಅಂತ ಹೇಳಿದೆ. ಸೊ ಅದೇ ನೀವು ಆ ಜಾಗದಾಗ ಹಿ ಇತ್ತು ಅಂದರೆ ಹಿ ಹೋಗಿ ಹಿಮ್ ಆಗ್ತದೆ, ಬೈ ಹಿಮ್ ಅಂತ ನೆನ್ಪಿಟ್ಕೊಂಡಿರಬೇಕು. ಸೊ ಈ ರೀತಿಯಾಗಿ ಸೊ ನೀವು ಇದನ್ನ ಏನು ಮಾಡ್ಬೋದು ನೋಡಿ, ನೀವು ಇದನ್ನು ಪ್ಯಾಸಿವ್ ವಾಯ್ಸ್ನಲ್ಲಿ ಹೆಂಗಿದೆ ಈ ಒಂದು ವಾಕ್ಯ ಯಾವ ರೀತಿಯಾಗಿದೆ. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಹೆಂಗೆ ಕಂಡುಹಿಡಿಬೇಕು ಅಂದ್ರೆ, ಸೊ ಈಸ್ ಅನ್ನುವಂಥದ್ದು ಯಾವಾಗಲೂ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಬರ್ತದೆ. ಅದ್ರ ಜೊತೆಗೆ ಬೀಯಿಂಗ್ ಬಂದು ಮುಂದೆ ವರ್ಬ್ ಥರ್ಡ್ ಬಂದಿತ್ತು, ಈಸ್ ಬಂದು ವರ್ಬ್ ಥರ್ಡ್ ಬಂದಿತ್ತು ಅಂದರೆ ಅದನ್ನು ತಿಳ್ಕೊಂಬಿಡ್ರಿ ನೀವು ಪ್ಯಾಸಿವ್ ವಾಯ್ಸ್ನಲ್ಲಿದೆ ಈ ಸೆಂಟೆನ್ಸ್ ಅಂತ ಗುರ್ತು ಮಾಡ್ಕೊಂಡ್ಬಿಡ್ಬೇಕು. ಸೊ ಆ್ಯಕ್ಟಿವ್ನಲ್ಲಿ ಇತ್ತು ಅಂದರೆ ಈಸ್ ಬಂದು ಏನು ಬರ್ತದೆ, ING ಕಂಪಲ್ಸರಿ ಇರ್ತದೆ ಅನ್ನುವಂಥದ್ದು. ಓಕೆ, ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಇದ್ರ ಕನ್ನಡ ಮೀನಿಂಗ್ ನೋಡಿ, ಸಿ ಈಸ್ ರೈಟಿಂಗ್ ಎ ಲೆಟರ್ ಅಂದರೆ ಅವಳ ಪತ್ರವನ್ನು ಬರೆಯುತ್ತಿದ್ದಾಳೆ ಅಂತ ಆಗ್ತದೆ. ಅದೇ ಅ ಲೆಟರ್ ಈಸ್ ಬೀಯಿಂಗ್ ರಿಟರ್ನ್ ಬೈ ಹರ್ ಅಂದರೆ ಪತ್ರವು ಅವಳಿಂದ ಬರೆಯಲ್ಪಟ್ಟಿತ್ತು ಅಂತೇಳಿ. ಇಲ್ಲಿ ಏನಾಗ್ತದೆ, ಅಬ್ಜೆಕ್ಟ್ ಬಹಳ ಇಂಪಾರ್ಟೆಂಟ್ ಆಗ್ತದೆ ಈ ವಾಕ್ಯದಲ್ಲಿ. ಅಬ್ಜೆಕ್ಟ್ಗೆ ಮಹತ್ವವನ್ನು ಕೊಡಲಾಗ್ತದೆ. ಅಬ್ಜೆಕ್ಟಿಂದ ಆರಂಭವಾಗ್ತದೆ, ಇದು ಸಬ್ಜೆಕ್ಟಿಂದ ಆರಂಭವಾಗ್ತದೆ ಅನ್ನುವಂಥದ್ದು. ನೆಕ್ಸ್ಟು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಪೂರ್ಣ ವರ್ತಮಾನ ಕಾಲ ಅಂತ ಕರಿತೀವಿ. ಆ್ಯಕ್ಟಿವ್ನಲ್ಲಿ ಯಾವ ರೀತಿಯಾಗಿರ್ತದೆ ಇದರ ಒಂದು ಸ್ಟ್ರಕ್ಚರ್ ನೋಡಿದರೆ, ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ವರ್ಬ್ ಥರ್ಡ್ ಇರ್ತದೆ ಪ್ಲಸ್ ಅಬ್ಜೆಕ್ಟ್ ಇರ್ತದೆ. ಬಹಳ ಚಿಕ್ಕದಾಗಿರ್ತಕ್ಕಂಥ ಫಾರ್ಮುಲಾ ಇದೆ ನೋಡಿ ಇದು. ಸೊ ಈ ರೀತಿಯಾಗಿ ಆ್ಯಕ್ಟಿವ್ ವಾಯ್ಸ್ನ ಒಂದು ಸೆಂಟೆನ್ಸ್ ಬಿಲ್ಡ್ ಆಗಿರ್ತದೆ. ಹೆಲ್ಪಿಂಗ್ ವರ್ಬು ಇಲ್ಲಿ ಎರಡು ಬರ್ತಾವ. ಒಂದು ಹ್ಯಾಸ್ ಬರ್ತದೆ. ಹ್ಯಾಸ್ ಯಾವಾಗ ಬರ್ತದೆ ಅಂದರೆ ಸಿಂಗ್ಯುಲರ್ ಸಬ್ಜೆಕ್ಟ್ ಇದ್ದಾಗ. ಇನ್ನೊಂದು ಹ್ಯಾವ್ ಬರ್ತದೆ, ಇದು ಫ್ಲೂರಲ್ ಸಬ್ಜೆಕ್ಟ್ ಇದ್ದಾಗ ಮತ್ತು ಆಯ್ನ ಹೊರತುಪಡಿಸಿ. ಸೊ ಆಯ್ ಇದ್ದಾಗ ಹ್ಯಾವ್ ಬರ್ತದೆ ಅನ್ನುವಂಥದ್ದು, ಹ್ಯಾಸ್ ಬರೋದಿಲ್ಲ. ಇದನ್ನ ನೆನ್ಪಿಟ್ಕೊಂಡ್ಬಿಡ್ರಿ. ಏಕವಚನ ಸಬ್ಜೆಕ್ಟ್ ಜಾಗದಲ್ಲಿದ್ದಾಗ ಹ್ಯಾಸ್, ಫ್ಲೂರಲ್ ಇದ್ರೆ ಹ್ಯಾವ್ ಬರ್ತದೆ. ಸಬ್ಜೆಕ್ಟು ದೇ ಅದ ನೋಡಿ. ಓಕೆ, ಅದಾದಮೇಲೆ ಹೆಲ್ಪಿಂಗ್ ವರ್ಬ್. ದೇ ಅನ್ನುವಂಥದ್ದು ಪ್ಲೂರಲ್ ಸಬ್ಜೆಕ್ಟ್ ಆಗಿರೋದ್ರಿಂದ ಹ್ಯಾವ್ ಅನ್ನುವಂತಹ ನಾವು ಹೆಲ್ಪಿಂಗ್ ವರ್ಬನ್ನು ಬಳಸಿದ್ದೀವಿ, ದೇ ಹ್ಯಾವ್. ಅದಾದಮೇಲೆ ವರ್ಬ್ ಥರ್ಡ್ ಕಂಪ್ಲೀಟ್ ಅನ್ನುವಂಥದ್ದು ಕಂಪ್ಲೀಟೆಡ್ ಅಂಥೇಳಿ ವರ್ಬ್ ಥರ್ಡ್ ಚೇಂಜ್ ಆಗಿದೆ. ಕಂಪ್ಲೀಟ್, ಕಂಪ್ಲೀಟೆಡ್, ಕಂಪ್ಲೀಟೆಡ್ ಅಂಥೇಳಿ. ಅದಾದಮೇಲೆ ಅಬ್ಜೆಕ್ಟ್ ದ ವರ್ಕ್ ಅಂತ ಇದೆ, ಚೇಂಜ್ ಆಗಿದೆ. ಇದೇ ಒಂದು ಸ್ಟ್ರಕ್ಚರ್ನಲ್ಲಿ ಸಬ್ಜೆಕ್ಟಿಂದ ಆರಂಭವಾಗಿದೆ, ಇದು ಆ್ಯಕ್ಟಿವ್ ವಾಯ್ಸ್ನಲ್ಲಿದೆ ಅನ್ನುವಂಥದ್ದು. ಸೊ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಒಂದು ಫಾರ್ಮುಲಾ. ಸೊ ಇದನ್ನು ನಾವು ಯಾವ ರೀತಿಯಾಗಿ ಚೇಂಜ್ ಮಾಡಬೇಕು, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಇರ್ತಕ್ಕಂತಹ ಒಂದು ಸೆಂಟೆನ್ಸನ್ನು ಆ್ಯಕ್ಟಿವ್ ಇಂದ ಪ್ಯಾಸಿವ್ಗೆ ಯಾವ ಫಾರ್ಮುಲಾವನ್ನು ಬಳಸಿ ಮಾಡಬೇಕು. ಸೊ ಸರಳವಾಗಿ ಹೇಳ್ಕೊಡ್ತೀನಿ ನಿಮ್ಗೆ ಇವತ್ತು, ನೋಡ್ತಾ ಹೋಗಿ. ಮೊದಲಿಗೆ ಪ್ಯಾಸಿವ್ ಮಾಡುವಾಗ ಅಬ್ಜೆಕ್ಟ್ ಬರ್ತದೆ, ಅದಾದಮೇಲೆ ಹೆಲ್ಪಿಂಗ್ ವರ್ಬ್ ಬರ್ತದೆ, ಅದಾದಮೇಲೆ ಬೀನ್ ಬರ್ತದೆ, ಅದಾದಮೇಲೆ ವರ್ಬ್ 3 ಬರ್ತದೆ, ಅದಾದಮೇಲೆ ಬೈ ಬರ್ತದೆ, ನೆಕ್ಸ್ಟು ಸಬ್ಜೆಕ್ಟ್ ಬರ್ತದೆ. ಓಕೆ, ಈ ರೀತಿಯಾಗಿ ಏನಾಗ್ತದಪ್ಪ ಅಂದ್ರೆ ಫಾರ್ಮ್ ಆಗಿರ್ತದೆ ಆ್ಯಕ್ಟಿವ್ ಇಂದ ಪ್ಯಾಸಿವ್ಗೆ. ಸೊ ಮಾಡ್ಬೋದು. ಇಲ್ಲಿ ನಮ್ಗೇನು ಕೇಳ್ತದಪ್ಪ ಅಂದ್ರೆ ಮೊದಲು ಅಬ್ಜೆಕ್ಟ್ ಕೇಳ್ತದೆ ಸೂತ್ರ. ಅಬ್ಜೆಕ್ಟ್ ಏನಿದೆ ಈ ವಾಕ್ಯದಲ್ಲಿ, ದ ವರ್ಕ್ ಇದೆ. ದ ವರ್ಕ್ ಫಸ್ಟ್ ಬಂದಿದೆ ಇಲ್ಲ ನೋಡ್ಕೊಡ್ರಿ. ಸೊ ಬಂದಿದೆ. ಓಕೆ, ರೈಟ್. ಅದಾದಮೇಲೆ ಹೆಲ್ಪಿಂಗ್ ವರ್ಬ್ ಕೇಳ್ತದೆ. ಹೆಲ್ಪಿಂಗ್ ವರ್ಬ್ ಏನಿದೆ, ಇಲ್ಲಿ ಏನು ಬರ್ತದೆ, ಸೊ ಇಲ್ಲಿ ಸೇಮ್ ಬರ್ತದೆ. ಹ್ಯಾವ್ ಮತ್ತು ಹ್ಯಾಸ್ ಅವೇ ಹೆಲ್ಪಿಂಗ್ ವರ್ಬ್ಗಳು ಇಲ್ಲಿ ಬರ್ತವೆ. ಸೊ ಅದರಲ್ಲಿ ಬಳಸ್ಬೇಕು. ದ ವರ್ಕ್ ಅನ್ನುವಂಥದ್ದು ಸಿಂಗ್ಯುಲರ್ ಸಬ್ಜೆಕ್ಟ್ ಆಗಿರೋದ್ರಿಂದ ಸೊ ಹ್ಯಾಸ್ ಅನ್ನು ಬಳಸಿದ್ವಿ. ಇಲ್ಲಿ ದೇ ಪ್ಲೂರಲ್ ಇದೆ, ಸೊ ಇಲ್ಲಿ ದ ವರ್ಕ್ ಸಿಂಗ್ಯುಲರ್ ಇದೆ, ಹೀಗಾಗಿ ನಾವು ಹ್ಯಾಸ್ ಅನ್ನುವಂಥ ಹೆಲ್ಪಿಂಗ್ ವರ್ಬನ್ನು ಬಳಸಿದ್ವಿ. ಅದಾದಮೇಲೆ ರೂಲ್ ಪ್ರಕಾರ ಬೀನ್ ಹಚ್ಚಬೇಕು, ಬೀನ್ ಹಚ್ಚಲಾಗಿದೆ. ಆಮೇಲೆ ವರ್ಬ್ ಥರ್ಡ್ ಕಂಪ್ಲೀಟೆಡ್, ಕಂಪ್ಲೀಟ್ ಅನ್ನುವಂಥದ್ದು ಕಂಪ್ಲೀಟ್, ಕಂಪ್ಲೀಟೆಡ್ ಅಂಥೇಳಿ ಸೊ ವರ್ಬ್ ಥರ್ಡನ್ನು ಹಚ್ಚಿದ್ದೀವಿ. ಅದಾದಮೇಲೆ ಬೈ ಕೇಳ್ತದೆ, ರೂಲು ಬೈ ಹಚ್ಚಿದ್ದೀವಿ. ಅದಾದಮೇಲೆ ಸಬ್ಜೆಕ್ಟ್ ಕೇಳ್ತದೆ. ಸಬ್ಜೆಕ್ಟ್ ಏನಿತ್ತು ನೋಡಿ ಇಲ್ಲಿ, ದೇ ಅದ. ದೇ ಅದ. ದೇ ಹೋಗಿ ಏನಾಗ್ತದೆ, ಕೆಲವೊಂದು ಪ್ರೊನೌನ್ ಚೇಂಜ್ ಆಗ್ತಾವ ಅಂತ ಹೇಳಿದ್ದೆ. ದೇ ಹೋಗಿ ದೆಮ್ ಆಗ್ತದೆ, ಸಬ್ಜೆಕ್ಟು ಬೈ ದೆಮ್ ಅಂತ ಆಗ್ತದೆ. ಓಕೆ ನೋಡಿ, ದೇ ಹ್ಯಾವ್ ಕಂಪ್ಲೀಟೆಡ್ ದ ವರ್ಕ್ ಅಂದರೆ
ಅವರು ಕೆಲಸವನ್ನು ಪೂರ್ಣಗೊಳಿಸಿದ್ದಾರೆ ಅಂತ ಆಗ್ತದೆ. ದ ವರ್ಕ್ ಹ್ಯಾಸ್ ಬಿನ್ ಕಂಪ್ಲೀಟೆಡ್ ಬೈ ದೆಮ್ ಅಂದರೆ ಕೆಲಸವು ಅವರಿಂದ ಪೂರ್ಣಗೊಳಿಸಲ್ಪಟ್ಟಿದೆ ಅಂತ ಆಗ್ತದೆ. ಓಕೆ, ಇಲ್ಲಿ ನಿಮಗೆ ರೂಲ್ ಬಹಳ ಮುಖ್ಯ, ಆ ರೂಲನ್ನು ನೆನಪಿಟ್ಕೊಳ್ರಿ. ಸೊ ಟೆನ್ಸನ್ನು ಕೂಡ ಈ ಒಂದು ಕ್ಲಾಸ್ನಲ್ಲಿ ಅದ್ರ ಜೊತೆಗೆ ಕಲ್ಕೊಳ್ತಾ ಹೋಗ್ತೀರಿ. ಈ ರೂಲು ನಿಮಗೆ ಬಹಳ ಮುಖ್ಯ. ಈ ರೂಲಿಂದ ಈ ರೂಲ್ಗೆ ನೀವು ಚೇಂಜ್ ಮಾಡಬೇಕು. ಸೊ ಇವುಗಳನ್ನು ಬರೆದು ನೀವು ಕೂಡ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೂ ಪರ್ಫೆಕ್ಟ್ ಆಗುತ್ತೆ. ಸೊ ಜಾಸ್ತಿ ಹಲವಾರು ಬಾರಿ ಇವುಗಳನ್ನು ಟ್ರೈ ಮಾಡಿರಿ, ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಬಂದಿದೆ ಅಂತೇಳಿ. ನೆಕ್ಸ್ಟು ಫಾಸ್ಟ್ ಟೆನ್ಸು. ಈಗ ಪ್ರೆಸೆಂಟ್ ಟೆನ್ಸ್ ಮುಗೀತು, ಫಾಸ್ಟ್ ಟೆನ್ಸಲ್ಲಿ ಸೊ ಇದನ್ನು ನಾವು ಭೂತಕಾಲ ಅಂತ ಕರಿತೀವಿ. ಸಿಂಪಲ್ ಫಾಸ್ಟ್ ಅಂದರೆ ಸಾದಾ ಅಥವಾ ಸಾಮಾನ್ಯ ಭೂತಕಾಲ ಅಂತ ಕರಿತೀವಿ. ಸೊ ಇದರ ಒಂದು ರೂಲ್ ಹೆಂಗಿರ್ತದ, ಫಾರ್ಮುಲಾ ಹೆಂಗಿರ್ತದ ಸಿಂಪಲ್ ಫಾಸ್ಟ್ ಟೆನ್ಸಿಂದು ಅಂತಂದ್ರೆ ಸಬ್ಜೆಕ್ಟ್ ಮೊದಲು ಬಂದು ಪ್ಲಸ್ ವರ್ಬ್ ಟು ಇರ್ತದೆ, V2 ಅಂತ ಕರಿತೀವಿ. ಆಮೇಲೆ ಅಬ್ಜೆಕ್ಟ್ ಇರ್ತದೆ. ಓಕೆ, ಈ ರೀತಿಯಾಗಿತ್ತು ಅಂದ್ರೆ ಅದು ಆಕ್ಟಿವ್ ವಾಯ್ಸ್ನಲ್ಲಿದೆ, ಸಬ್ಜೆಕ್ಟಿಂದ ಆರಂಭವಾಗಿದ್ರೆ ಆಮೇಲೆ V2 ಇರ್ತದೆ, ಅದು ಸಿಂಪಲ್ ಫಾಸ್ಟ್ ಟೆನ್ಸ್ ರೂಲ್. ಅದು ನೋಡಿ, ಇಲ್ಲಿ ಹಿ ಅನ್ನುವಂಥದ್ದು ಸಬ್ಜೆಕ್ಟ್ ಇದೆ. ಓಕೆ, ನೆಕ್ಸ್ಟ್ V2 ರೈಟ್. ನೋಡಿ ಇಲ್ಲಿ ರೈಟ್ ಇರ್ತದಲ್ಲ, ಏನಾಗ್ತದೆ ರೈಟ್, WRIT ರೈಟ್ ಅನ್ನುವಂಥದ್ದು. ಆಮೇಲೆ ರೋಟ್ ಆಗ್ತದೆ ವರ್ಬ್ 2ನಲ್ಲಿ. ಆಮೇಲೆ ವರ್ಬ್ 3ನಲ್ಲಿ ರಿಟರ್ನ್ ಅಂತ ಆಗ್ತದೆ, ರಿಟರ್ನ್ ಅಂತ ಚೇಂಜ್ ಆಗ್ತದೆ. ಓಕೆ, ಇಲ್ಲಿ ನೋಡಿ ರೈಟನ್ನು ವರ್ಬ್ 1 ಅಂದ್ರೆ, ರೋಟನ್ನು V2 ಅಂತೀವಿ, ರಿಟರ್ನನ್ನು ನಾವು ವರ್ಬ್ 3 ಅಂತೀವಿ. ಸೊ ರೂಲ್ ಪ್ರಕಾರ ರೋಟ್ ಅನ್ನುವಂಥದ್ದು V2. ಸೊ ವರ್ಬ್ 2 ಅನ್ನು ಇಲ್ಲಿ ಹಚ್ಚಲಾಗಿದೆ, ಸಬ್ಜೆಕ್ಟು ಸೊ ವರ್ಬ್ 2. ಅದಾದಮೇಲೆ ಅಬ್ಜೆಕ್ಟ್ ಕೇಳ್ತದೆ ರೂಲು. ಸೊ ಅಬ್ಜೆಕ್ಟ್ ಅ ಸ್ಟೋರಿ ಅನ್ನುವಂಥದ್ದು ಇದೆ. ಸೊ ಈ ರೀತಿ ಆಗಿತ್ತು ಅಂದ್ರೆ ಸಿಂಪಲ್ ಫಾಸ್ಟ್ ಟೆನ್ಸ್ ಅಂತ ತಿಳ್ಕೊಂಬಿಡ್ರಿ. ಸೊ ಇದು ಆಕ್ಟಿವ್ ವಾಯ್ಸ್ನಲ್ಲಿದೆ. ಸೊ ಇದನ್ನು ಯಾವ ರೀತಿಯಾಗಿ ನಾವು ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಬೇಕು, ರೂಲ್ ಏನು ನೋಡ್ತಾ ಹೋಗೋಣ. ಓಕೆ, ರೂಲ್ ನೋಡ್ರಿ. ಮೊದಲು ನಾವು ಅಬ್ಜೆಕ್ಟ್ ಬರ್ತದೆ ಪ್ಯಾಸಿವ್ ಮಾಡುವಾಗ, ಅದಾದಮೇಲೆ ಹೆಲ್ಪಿಂಗ್ ವರ್ಬ್ ಬರ್ತದೆ, ಅದಾದಮೇಲೆ ವರ್ಬ್ 3 ಬರ್ತದೆ, ನೆಕ್ಸ್ಟ್ ಏನು ಬರುತ್ತೆ ಬೈ, ನೆಕ್ಸ್ಟು ಸಬ್ಜೆಕ್ಟ್ ಬರುತ್ತೆ. ಈ ರೀತಿಯಾಗಿ ನಾವು ಆ್ಯಕ್ಟಿವ್ ಇಂದ ಪ್ಯಾಸಿವ್ಗೆ ಈ ಒಂದು ಸೂತ್ರವನ್ನು ಬಳಸಿ ಚೇಂಜ್ ಮಾಡ್ಬೋದು. ಅಬ್ಜೆಕ್ಟ್ ಏನಿದೆ ಇಲ್ಲಿ, ಇದು ಸೂತ್ರ ಅಬ್ಜೆಕ್ಟ್ ಕೇಳ್ತದೆ. ಇಲ್ಲಿ ಆ ಸ್ಟೋರಿ ಎನ್ನುವಂತಹ ಅಬ್ಜೆಕ್ಟ್ ಇದೆ. ಸೊ ಅಬ್ಜೆಕ್ಟು ಮೊದಲು ಬರಬೇಕು. ಈಗ ಪ್ಯಾಸಿವ್ಗೆ ಮಾಡುವಾಗ ಆ ಸ್ಟೋರಿ ಎನ್ನುವಂಥ ಅಬ್ಜೆಕ್ಟ್ ಮೊದಲು ಬಂದಿದೆ. ಅದಾದಮೇಲೆ ಸೂತ್ರ ಏನು ಕೇಳ್ತದೆ, ಹೆಲ್ಪಿಂಗ್ ವರ್ಬ್ ಕೇಳ್ತದೆ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವ ಬರ್ತಾವು ಅಂತಂದ್ರೆ ವಾಜ ಮತ್ತು ವೇರ್ ಬರ್ತಾವ, ವಾಜ ಮತ್ತು ವೇರ್. ಸೊ ವಾಜ್ ಅನ್ನುವಂಥದ್ದು ಏಕವಚನ ಸಬ್ಜೆಕ್ಟ್ ಇದ್ದಾಗ ಬರ್ತದೆ, ವೇರ್ ಅನ್ನುವಂಥದ್ದು ಸೊ ಬಹುವಚನ ಸಬ್ಜೆಕ್ಟ್ ಜಾಗದಲ್ಲಿದ್ದರೆ ಬರ್ತದೆ. ಓಕೆ, ಸೊ ಆ ಸ್ಟೋರಿ ಒಂದು ಕಥೆ ಅನ್ನುವಂಥದ್ದು ಏನಾಗಿದೆ, ಇದು ಸಿಂಗುಲರ್ ಸಬ್ಜೆಕ್ಟ್ ಆಗಿರೋದ್ರಿಂದ ಸೊ ವಾಜ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಬಂದಿದೆ. ನೆಕ್ಸ್ಟ್ ವರ್ಬ್ 3 ಅಂದರೆ ರೈಟ್ ಏನಾಗ್ತದೆ ನೋಡಿ, ರೈಟ್, ರೋಟ್, ರಿಟರ್ನ್. ವರ್ಬ್ 3 ಏನಾಯಿತು, ರಿಟರ್ನ್ ಆಯಿತು. ರಿಟರ್ನನ್ನು ಇಲ್ಲಿ ತೆಗೆದುಕೊಂಡಿದ್ದೀವಿ. ಓಕೆ, ನೆಕ್ಸ್ಟು ಬೈ ಕೇಳ್ತದೆ. ಅದಾದಮೇಲೆ ಸಬ್ಜೆಕ್ಟ್ ಕೇಳ್ತದೆ. ಸಬ್ಜೆಕ್ಟ್ ಹಿಮ್ ಹಚ್ಚಿದ್ವಿ. ಹಿಮ್ ಯಾಕೆ ಹಚ್ಚಿದ್ವಿ, ಹಿ ಅದಲ್ಲ. ಸೊ ಅದೇನಾಗ್ತದೆ, ಪ್ರೊನೌನು ಆ್ಯಕ್ಟಿವಿಂದ ಪ್ಯಾಸಿವ್ ಮಾಡುವಾಗ ಹಿ ಹೋಗಿ ಹಿಮ್ ಆಗ್ತದೆ. ಆಗಲೇ ಸಿ ಹೋಗಿ ಹರ್ ಮಾಡಿದ್ವಿ. ಸೊ ಇದೇನಾಗ್ತದಪ್ಪ ಅಂತಂದ್ರೆ ಹಿ ಹೋಗಿ ಹಿಮ್ ಆಗ್ತದೆ, ಬೈ ಹಿಮ್ ಅಂತೇಳಿ. ಓಕೆ, ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ನೋಡಿ, ವಾಜ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ ಇದೆ. ಸೊ ಇದು ಏನಾಗಬೇಕಿದ್ದು ರೈಟಿಂಗ್ ಅಂತ ಬಂದಿರಬೇಕಾಗಿತ್ತು ಆ್ಯಕ್ಟಿವ್ನಲ್ಲಿದ್ದರೆ. ಸೊ ವರ್ಬ್ 3 ಬಂದಿದೆ. ವಾಜ್ ಯಾವಾಗಲೂ ಕಂಟಿನ್ಯೂಸ್ ಟೆನ್ಸ್ನಲ್ಲಿದೆ ಇರ್ತದೆ ಈ ಒಂದು ಹೆಲ್ಪಿಂಗ್ ವರ್ಬ. ಸೊ ಇದ್ರ ಮುಂದ್ಗಡೆ ಏನಾದ್ರು ವರ್ಬ್ 3 ಇತ್ತು ಅಂದ್ರೆ ಇದನ್ನು ನೀವು ಪಕ್ಕ ತಿಳ್ಕೊಂಡ್ಬಿಟ್ರೆ ಪ್ಯಾಸಿವ್ ವಾಯ್ಸ್ನಲ್ಲಿ ಇರ್ತಕ್ಕಂಥ ಸೆಂಟೆನ್ಸ್ ಅಂತೇಳಿ. ಸೊ ಈ ರೀತಿಯಾಗಿ ನೀವು ಅದನ್ನು ಗುರುತು ಮಾಡ್ಕೋಬೋದು. ಸೊ ಇದರ ಒಂದು ಮೀನಿಂಗ್ ನೋಡಿ, ಕನ್ನಡ ಮೀನಿಂಗು, ಹಿರೋಟಲ್ಲೇ ಸ್ಟೋರಿ ಅಂದರೆ ಅವನೊಂದು ಕಥೆಯನ್ನು ಬರೆಯೋದನು ಅಂತ ಆಗ್ತದೆ. ಆ ಸ್ಟೋರಿ ವಾಸ್ ರಿಟರ್ನ್ ಬೈ ಹಿಮ್ ಅಂದರೆ ಕತೆ ಅವನಿಂದ ಬರೆಯಲ್ಪಟ್ಟಿತ್ತು ಅಂತ ಆಗ್ತದೆ. ಓಕೆ, ನೆಕ್ಸ್ಟು ಫಾಸ್ಟ್ ಕಂಟಿನ್ಯೂಸ್ ಟೆನ್ಸು ಅಂದರೆ ಅಪೂರ್ಣ ಭೂತಕಾಲ ಅಂತ ಕರಿತೀವಿ. ಇದರ ಒಂದು ಫಾರ್ಮುಲಾ ನೋಡ್ರಿ, ಆಕ್ಟಿವ್ ವಾಯ್ಸ್ನ ಒಂದು ಫಾರ್ಮುಲಾ ಯಾವ ರೀತಿಯಾಗಿರ್ತದೆ ಅಂತಂದ್ರೆ ಸಬ್ಜೆಕ್ಟ್ ಬರ್ತದೆ ಫಸ್ಟಿಗೆ ಆಕ್ಟಿವ್ ವಾಯ್ಸ್ನಲ್ಲಿ, ಅದಾದಮೇಲೆ ಹೆಲ್ಪಿಂಗ್ ವರ್ಬ್ ಬರ್ತದೆ, ನೆಕ್ಸ್ಟು ಮೇನ್ ವರ್ಬ್ ಅಂತ ಬರ್ತದೆ, ವರ್ಬ್ ಅಂದರೂ ಸರಿ, ಆಮೇಲೆ ING ಅಂತ ಬರ್ತದೆ, ಆಮೇಲೆ ಅಬ್ಜೆಕ್ಟ್ ಬರ್ತದೆ. ಸೊ ಈ ರೀತಿಯಾಗಿ ಫ್ರೇಮ್ ಆಗಿರ್ತದೆ
ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಆ್ಯಕ್ಟಿವ್ ವಾಯ್ಸ್ನ ಒಂದು ಸೆಂಟೆನ್ಸು. ಸೊ ಸಬ್ಜೆಕ್ಟ್ ಕೇಳ್ತದಲ್ಲ, ಸೂತ್ರ ಸಬ್ಜೆಕ್ಟ್ ಇದೆ ಇಲ್ಲಿ. ಅದಾದಮೇಲೆ ಹೆಲ್ಪಿಂಗ್ ವರ್ಬ್ ಇಲ್ಲಿ ಯಾವ ಬರ್ತಾವ ಅಂತಂದ್ರೆ ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ವಾಸ್ ಮತ್ತು ವೇರ್ ಬರ್ತಾವೆ. ಆಗಳೇ ಹೇಳಿದ್ನೆ ನಿಮಗೆ ವಾಸ್ ವೇರ್. ವಾಸ್ ಅನ್ನುವಂಥದ್ದು ಏಕವಚನ, ಸೊ ವೇರ್ ಅನ್ನುವಂಥದ್ದು ಫ್ಲೂರಲ್ ಸಬ್ಜೆಕ್ಟ್ ಇದ್ದಾಗ ಬರ್ತದೆ. ಸೊ ಸಿ ಅನ್ನುವಂಥದ್ದು ಅವಳು ಸಿಂಗ್ಯುಲರ್ ಸಬ್ಜೆಕ್ಟ್ ಆಗಿರೋದ್ರಿಂದ ವಾಸ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಬಂದಿದೆ. ಅದಾದಮೇಲೆ ಮೇನ್ ವರ್ಬ್ ಕುಕ್ ಅಂತ ಇದೆ. ಓಕೆ, ಇದು ಮೇನ್ ವರ್ಬು. ಸೊ ಇದಕ್ಕೆ ING ಹಚ್ಚಿ ಕುಕ್ಕಿಂಗ್ ಅಂತ ಮಾಡಲಾಗಿದೆ. ಓಕೆ, ಬಂದಿದೆ. ನೆಕ್ಸ್ಟ್ ಅಬ್ಜೆಕ್ಟ್ ಏನಿದೆ ಫುಡ್ ಅಂತ ಇದೆ, ಇದು ಅಬ್ಜೆಕ್ಟ್ ನೋಡಿ. ಸಿವಾಸ್ ಕುಕಿಂಗ್ ಫುಡ್ ಅಂತೇಳಿ ಸರಳವಾಗಿ ಫ್ರೇಮ್ ಆಗಿದೆ. ಈ ಒಂದು ಸೆಂಟೆನ್ಸು ಸಬ್ಜೆಕ್ಟಿಂದ ಸ್ಟಾರ್ಟ್ ಆಗಿದೆ. ಸೊ ಇದನ್ನು ನಾವು ಯಾವ ರೀತಿಯಾಗಿ ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನ ಒಂದು ವಾಕ್ಯವನ್ನು ಪ್ಯಾಸಿವ್ಗೆ ಚೇಂಜ್ ಮಾಡಬೇಕು, ಯಾವ ರೀತಿ ಫಾರ್ಮುಲಾ ಇರ್ತದೆ, ಅದನ್ನು ಹೆಂಗೆ ನೆನಪಿಟ್ಟುಕೊಂಡು ನಾವು ಮಾಡಬೇಕು ಚೇಂಜ್ ಅನ್ನುವಂಥದ್ದನ್ನು ನೋಡಿರಿ. ಮೊದಲು ಅಬ್ಜೆಕ್ಟ್ ಬರ್ತದೆ ಪ್ಯಾಸಿವ್ ಮಾಡುವಾಗ. ಅದಾದಮೇಲೆ ಹೆಲ್ಪಿಂಗ್ ವರ್ಬು. ನೆಕ್ಸ್ಟ್ ಏನು ಬರ್ತದೆ, ಬೀಯಿಂಗ್ ಬರ್ತದೆ. ಕಂಪಲ್ಸರಿ ಬೀಯಿಂಗ್ ಬರ್ತದೆ. ಆಮೇಲೆ ಇದು ಬೀಯಿಂಗ್ ಯಾಕೆ ಬರ್ತದೆ, ಕಂಟಿನ್ಯೂಸ್ ಟೆನ್ಸನ್ನು ಏನು ಮಾಡ್ತದೆ ಅದು ಮುಂದೆ ಹಂಗೆ ಇದು ಮಾಡಲಿಕ್ಕೆ, ಫಾರ್ವರ್ಡ್ ಮಾಡಲಿಕ್ಕೆ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಬೀಯಿಂಗನ್ನು ನಾವು ಬಳಸ್ತೀವಿ ಪ್ಯಾಸಿವ್ ಮಾಡುವಾಗ. ಅದಾದಮೇಲೆ ವರ್ಬ್ 3 ಬರ್ತದೆ. ಅದಾದಮೇಲೆ ಬೈ. ಸೊ ನೆಕ್ಸ್ಟ್ ಸಬ್ಜೆಕ್ಟ್. ಈ ರೀತಿಯಾಗಿ ನಾವು ಈ ಸೂತ್ರವನ್ನು, ಸರಳವಾಗಿರ್ತಕ್ಕಂಥ ಸೂತ್ರದ ಟ್ರಿಕ್ನಿಂದ ನಾವು ಆ್ಯಕ್ಟಿವಿಂದ ಪ್ಯಾಸಿವ್ಗೆ ಚೇಂಜ್ ಮಾಡ್ಬೋದು. ಅಬ್ಜೆಕ್ಟ್ ಕೇಳ್ತದ ಈಗ ಸೂತ್ರ. ಅಬ್ಜೆಕ್ಟ್ ಬಂದು ಫುಡ್ ಅಂತ ಇದೆ. ಫುಡ್ಡು ಪ್ಯಾಸಿವ್ನಲ್ಲಿ ಮೊದಲಿಗೆ ಬಂದಿದೆ. ಸೊ ಇದು ಅಬ್ಜೆಕ್ಟ್. ಅದಾದಮೇಲೆ ಹೆಲ್ಪಿಂಗ್ ವರ್ಬ್ ಕೇಳ್ತದ. ಸೊ ಇಲ್ಲಿ ಅವೇ ಹೆಲ್ಪಿಂಗ್ ವರ್ಬ್ಗಳು ಇಲ್ಲಿ ಯೂಸ್ ಆಗ್ತವೆ, ವಾಸ್ ಮತ್ತು ವೇರು. ಪಾಸ್ಟ್ ಟೆನ್ಸ್ನಲ್ಲಿ ಏನಿದಾವೆ ಅವೇ ಯೂಸ್ ಆಗ್ತವೆ. ಸೊ ಫುಡ್ ಅನ್ನುವಂಥದ್ದು ಸಿಂಗ್ಯುಲರ್ ಸಬ್ಜೆಕ್ಟ್ ಆಗಿರೋದ್ರಿಂದ ವಾಸ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಇಲ್ಲಿ ಬಂದಿದೆ. ಓಕೆ, ನೆಕ್ಸ್ಟು ಸೂತ್ರದ ಪ್ರಕಾರ ಬೀಯಿಂಗ್ ಹಚ್ಚಬೇಕು. ಸೊ ಬೀಯಿಂಗನ್ನು ಹಚ್ಚಲಾಗಿದೆ. ನೆಕ್ಸ್ಟ್ ಏನು ಕೇಳ್ತದ, ವರ್ಬ್ 3 ಕೇಳ್ತದ. ಕುಕ್ ಇದ್ದಿದ್ದು ಕುಕ್ಕುಡ್ ಅಂಥೇಳಿ. ಸೊ V3 ಚೇಂಜ್ ಆಗ್ತದೆ. ಸೊ ಇಲ್ಲಿ V3ಯನ್ನು ಹಚ್ಚಲಾಗಿದೆ. ಅದಾದಮೇಲೆ ಬೈ ಕೇಳ್ತದ, ಬೈ ಕೂಡ ಹಚ್ಚಲಾಗಿದೆ. ಸಬ್ಜೆಕ್ಟ್ ಕೇಳ್ತದ. ಸೊ ಸಬ್ಜೆಕ್ಟ್ ಸಿ ಅದ, ಅದು ಚೇಂಜ್ ಆಗ್ತದ. ಪ್ರೊನೌನ್ ಏನಾಗ್ತದ, ಹರ್ ಅಂತ ಆಗ್ತದ. ಬೈ ಹರ್, ನಿಮಗೆ ಮೊದಲೇ ಹೇಳಿದ್ದೆ ಚೇಂಜ್ ಆಗ್ತದ ಅಂಥೇಳಿ. ಓಕೆ, ಕನ್ಫ್ಯೂಸ್ ಆದರೆ 5ನೇ ಒಂದು ರೂಲ್ ನೋಡ್ಕೊಳ್ರಿ, ಗೊತ್ತಾಗ್ತದೆ. ಹಿ ಹೋಗೇನಾಗ್ತದೆ, ಸಿ ಹೋಗೇನಾಗ್ತದೆ ಅಂಥೇಳಿ. ಇಟ್ ಚೇಂಜ್ ಆಗೋದಿಲ್ಲ ಮತ್ತು ಇವು ಮತ್ತೆ ಚೇಂಜ್ ಆಗೋದಿಲ್ಲ ಅನ್ನುವಂಥದ್ದು. ಇಟ್ ಮತ್ತು ಇವು ಚೇಂಜ್ ಆಗೋದಿಲ್ಲ, ಹಾಗೆ ಬರ್ತಾವೆ. ಸೊ ನೋಡಿ ಏನಿದೆ ಇಲ್ಲಿ ಕನ್ನಡ ಮೀನಿಂಗು. ಸಿ ವಾಸ್ ಕುಕಿಂಗ್ ಫುಡ್ ಅಂದರೆ ಅವಳು ಆಹಾರವನ್ನು ಅಡುಗೆ ಮಾಡ್ತಾ ಇದ್ಲು ಅಂಥೇಳಿ. ಫುಡ್ ವಾಸ್ ಬೀಯಿಂಗ್ ಕುಕ್ಡ್ ಬೈ ಹರ್ ಅಂದರೆ ಆಹಾರವು ಅವಳಿಂದ ಅಡುಗೆ ಮಾಡಲ್ಪಡುತ್ತಿತ್ತು ಅಂತ ಕನ್ನಡ ಮೀನಿಂಗ್ ಬರುತ್ತೆ. ನೆಕ್ಸ್ಟ್ ಫಾಸ್ಟ್ ಪರ್ಫೆಕ್ಟ್ ಟೆನ್ಸು. ಈ ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಪ್ಪ ಅಂತಂದರೆ ಇದು ಪೂರ್ಣ ಭೂತಕಾಲ ಅಂತ ಕರಿತೀವಿ. ಸೊ ಇದರದ ಒಂದು ಫಾರ್ಮುಲಾ, ಈ ಒಂದು ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ನ ಆ್ಯಕ್ಟಿವ್ ವಾಯ್ಸ್ನ ಒಂದು ಫಾರ್ಮುಲಾ ಹೆಂಗಿರ್ತದೆ, ಸೂತ್ರ ವಾಕ್ಯ ಯಾವ ರೀತಿಯಾಗಿ ಸ್ಟ್ರಕ್ಚರ್ ಇರ್ತದೆ, ಯಾವೊಂದು ಸ್ಟ್ರಕ್ಚರ್ನಲ್ಲಿ ಅನ್ನುವಂಥದ್ದನ್ನು ನೋಡೋದಾದರೆ ಮೊದಲು ಸಬ್ಜೆಕ್ಟ್ ಬರ್ತದೆ, ಆಮೇಲೆ ಹೆಲ್ಪಿಂಗ್ ವರ್ಬ್ ಬರ್ತದೆ, ಆಮೇಲೆ ವರ್ಬ್ 3 ಬರ್ತದೆ, ಆಮೇಲೆ ಅಬ್ಜೆಕ್ಟ್ ಬರ್ತದೆ. ಸೊ ಈ ರೀತಿಯಾಗಿ ಈ ಫಾಸ್ಟ್ ಪರ್ಫೆಕ್ಟ್ ಟೆನ್ಸಿನ ಒಂದು ಫಾರ್ಮುಲಾ ಈ ರೀತಿಯಾಗಿ ಅದು ಫ್ರೇಮ್ ಆಗಿರ್ತದೆ. ಸೊ ನೋಡಿ ಸಬ್ಜೆಕ್ಟ್ ಇದೆ ಹಿ ಅನ್ನುವಂಥದ್ದು. ಓಕೆ, ಇಲ್ಲಿ ಹೆಲ್ಪಿಂಗ್ ವರ್ಬ್ ಒಂದೇ ಬರ್ತದೆ, ಹ್ಯಾಡ್ ಅನ್ನುವಂಥದ್ದು. ಸೊ ಯಾವುದೇ ಸಬ್ಜೆಕ್ಟ್ ಬರಲಿ, ಸಬ್ಜೆಕ್ಟ್ ಜಾಗದಲ್ಲಿ ಏನಿದ್ರೂ ವಿಚಾರ ಮಾಡಬೇಡ್ರಿ, ಹ್ಯಾಡ್ ಅನ್ನುವಂಥದ್ದು ಒಂದೇ ಹೆಲ್ಪಿಂಗ್ ವರ್ಬ್ ಇಲ್ಲಿ ಯೂಸ್ ಆಗುವಂಥದ್ದು. ಏಕವಚನಕ್ಕೆ ಬೇರೆ, ಬಹುವಚನಕ್ಕೆ ಬೇರೆ ಬರೋದಿಲ್ಲ. ಸೊ ಈ ಹ್ಯಾಡ್ ಅನ್ನುವಂಥದ್ದು. ಸೊ ಇದು ಸಬ್ಜೆಕ್ಟ್ ಆಯಿತು. ಹ್ಯಾಡ್ ಅನ್ನುವಂಥ ಹೆಲ್ಪಿಂಗ್ ವರ್ಬನ್ನು ಬಳಸಿದ್ರಿ. ವರ್ಬ್ 3 ಬರ್ತದೆ. ಕ್ಲೀನ್ ಅನ್ನುವಂಥದ್ದು ಕ್ಲೀನ್, ಕ್ಲೀನ್ಡ್ ಅಂತೇಳಿ ವರ್ಬ್ 3 ಚೇಂಜ್ ಆಗ್ತದೆ, ಫಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ಆಮೇಲೆ ಅಬ್ಜೆಕ್ಟ್ ಕೇಳ್ತದೆ, ದ ರೂಮ್ ಅನ್ನುವಂಥ ಅಬ್ಜೆಕ್ಟ್ ಇಲ್ಲಿದೆ. ಸೊ ಇದೇ ರೀತಿಯಲ್ಲಿ ಇದು ಸ್ಟ್ರಕ್ಚರ್ನಲ್ಲಿದೆ ವಾಕ್ಯ ಅನ್ನುವಂಥದ್ದು. ಸಬ್ಜೆಕ್ಟಿಂದ ಸ್ಟಾರ್ಟ್ ಆಗಿದೆ, ಹೀಗಾಗಿ ಇದು ಏನಾಗಿದೆ, ಆ್ಯಕ್ಟಿವ್ ವಾಯ್ಸ್ನಲ್ಲಿದೆ. ಸೊ ಇದನ್ನು ನಾವು ಯಾವ ರೀತಿಯಾಗಿ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಬೇಕು, ಇದರ ಒಂದು ಸೂತ್ರ ಯಾವ ರೀತಿ ಇರ್ತದೆ ಚೇಂಜ್ ಮಾಡಲಿಕ್ಕೆ ನೋಡ್ತಾ ಹೋಗೋದಾದರೆ, ಮೊದಲು ಅಬ್ಜೆಕ್ಟ್ ಬರ್ತದೆ, ಆಮೇಲೆ ಹೆಲ್ಪಿಂಗ್ ವರ್ಬ್ ಬರ್ತದೆ, ನೆಕ್ಸ್ಟು ಬೀನ್ ಬರ್ತದೆ. ಸೂತ್ರದ ಪ್ರಕಾರ ಬೀನನ್ನು ಹಚ್ಚಬೇಕು ಹೆಲ್ಪಿಂಗ್ ವರ್ಬ್ ಆದಮೇಲೆ. ಆಮೇಲೆ ವರ್ಬ್ 3 ಬರ್ತದೆ, ನೆಕ್ಸ್ಟು ಬೈ ಬರ್ತದೆ, ಆಮೇಲೆ ಸಬ್ಜೆಕ್ಟ್ ಬರ್ತದೆ. ಸೊ ಈ ರೀತಿಯಾಗಿ ಏನಾಗಿರ್ತದಪ್ಪ ಅಂತಂದ್ರೆ ಫ್ರೇಮ್ ಆಗಿರ್ತದೆ. ಇದನ್ನು ನೀವು ಫಾಲೋ ಮಾಡಿಬಿಟ್ರೆ ಈ ಸೂತ್ರವನ್ನು ಸರಳವಾಗಿ ಆ್ಯಕ್ಟಿವಿಂದ ಪ್ಯಾಸಿವ್ಗೆ ಚೇಂಜ್ ಮಾಡ್ಬೋದು. ನೋಡಿ ಇಲ್ಲಿ ಅಬ್ಜೆಕ್ಟ್ ಕೇಳ್ತದೆ ಈ ಒಂದು ಸೂತ್ರ.
ಅಬ್ಜೆಕ್ಟು ದ ರೂಮ್ ಅಂತ ಇದೆ. ಸೊ ಇದು ಇಲ್ಲಿ ಬಂದಿದೆ ನೋಡಿ ಪ್ಯಾಸಿವ್ ವಾಯ್ಸ್ನಲ್ಲಿ. ಸೊ ಬಂದಿದೆ ದ ರೂಮ್ ಆಬ್ಜೆಕ್ಟ್ ಬಂದಿದೆ. ಸೊ ಇಲ್ಲಿ ಒಂದೇ ಹೆಲ್ಪಿಂಗ್ ವರ್ಬು ಹ್ಯಾಡ್ ಬರ್ತದೆ ಅಂತ ಹೇಳಿದ್ದೆ. ಸೊ ಹ್ಯಾಡ್ ಕಂಪಲ್ಸರಿ ಹಚ್ಬಿಟ್ರಿ ನೀವು ಹೆಲ್ಪಿಂಗ್ ವರ್ಬನ್ನು. ನೆಕ್ಸ್ಟು ರೂಲ್ ಪ್ರಕಾರ ಬೀನ್ ಹಚ್ಚಬೇಕು, ಬೀನ್ ಹಚ್ಚಲಾಗಿದೆ. ವರ್ಬ್ ಥರ್ಡ್ ಹಚ್ಚಬೇಕು, ಕ್ಲೀನ್ಡ್ ಆಲ್ರೆಡಿ ನೋಡಿ ಇಲ್ಲಿ ವರ್ಬ್ ಇದ್ದಿದ್ದು ಕ್ಲೀನ್ಡ್. ಸೊ ಸೇಮ್ ಕ್ಲೀನ್ಡ್ ವರ್ಬ್ ಥರ್ಡ್ ಆಲ್ರೆಡಿ ಇದೆ. ಸೊ ಕ್ಲೀನ್ಡನ್ನು ಹಚ್ಚಿದ್ವಿ. ಸೂತ್ರ ಬೈ ಕೇಳ್ತದೆ, ಬೈ ಹಚ್ಚಿದ್ರಿ. ಆಮೇಲೆ ಸಬ್ಜೆಕ್ಟ್ ಕೇಳ್ತದೆ ನೋಡಿ ಇಲ್ಲಿ ಹಿ ಅನ್ನುವಂಥ ಸಬ್ಜೆಕ್ಟ್ ಇದೆ. ಹಿ ಹೋಗಿ ಏನಾಗ್ತದ ಹಿಮ್ ಆಗ್ತದ, ಬೈ ಹಿಮ್ ಅಂತ ಹೇಳಿ ಚೇಂಜ್ ಆಯಿತು. ಓಕೆ, ಸರಳವಾಗಿ ನಿಮಗೆ ಅರ್ಥ ಆಯಿತು. ಸೊ ನೀವು ಕೂಡ ಯಾವ ರೀತಿಯಾಗಿ ಆಕ್ಟಿವ್ ಇಂದ ಪ್ಯಾಸಿವ್ ವಾಯ್ಸ್ಗೆ ಮಾಡಬೇಕು ಅನ್ನೋದು ನಿಮಗೂ ಕೂಡ ಈಸಿಯಾಗಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ನೋಡಿ ಇದ್ರ ಮೀನಿಂಗ್, ಕನ್ನಡ ಮೀನಿಂಗು. ಈ ಹ್ಯಾಡ್ ಕ್ಲೀನ್ ದ ರೂಮ್ ಅಂದರೆ ಅವನು ಕೋಣೆಯನ್ನು ಸ್ವಚ್ಛಗೊಳಿಸಿದ್ದನು ಅಂತ ಆಗ್ತದೆ. ದ ರೂಮ್ ಹ್ಯಾಡ್ ಬೀನ್ ಕ್ಲೀನ್ಡ್ ಬೈ ಹಿಮ್ ಅಂದರೆ ಕೋಣೆ ಅವನಿಂದ ಸ್ವಚ್ಛಗೊಳಿಸಲ್ಪಟ್ಟಿತು. ಇಲ್ಲಿ ಸಬ್ಜೆಕ್ಟ್ ಇಂಪಾರ್ಟೆಂಟ್ ಆದರೆ ಇಲ್ಲಿ ಅಬ್ಜೆಕ್ಟ್ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಫ್ಯೂಚರ್ ಟೆನ್ಸ್ ಅಂದರೆ ಭವಿಷ್ಯತ್ ಕಾಲ ಅಂತ ಕರಿತೀವಿ. ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂದರೆ ಸಾದಾ ಅಥವಾ ಸಾಮಾನ್ಯ ಭವಿಷ್ಯತ್ ಕಾಲ ಅಂತ ಕರಿತೀವಿ. ಸೊ ಇದರ ಒಂದು ಸೂತ್ರ ಇದು ಯಾವ ರೀತಿಯಾಗಿ ಫ್ರೇಮ್ ಆಗಿರ್ತದ ನೋಡ್ರಿ. ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ವರ್ಬ್ ಒನ್ ಪ್ಲಸ್ ಆಬ್ಜೆಕ್ಟ್, ಈ ರೀತಿಯಾಗಿರ್ತದೆ. ಇದು ಸಿಂಪಲ್ ಫ್ಯೂಚರ್ ಟೆನ್ಸ್ನ ಒಂದು ಸೂತ್ರ. ಇದೇ ರೀತಿಯಲ್ಲಿ ಆ ವಾಕ್ಯ ಬಿಲ್ಡ್ ಆಗಿರ್ತದೆ. ಹೆಲ್ಪಿಂಗ್ ವರ್ಬ್ ಏನು ಬರ್ತದೆ ಅಂತಂದ್ರೆ ವಿಲ್ ಬರ್ತದೆ. ಕಾಮನ್ ಆಗಿ ಎಲ್ಲ ಕಡೆ ವಿಲ್ ಬಳಸ್ತಾ ಇದ್ದೀವಿ. ಶೆಲ್ಲನ್ನು ಮಾತ್ರ ನಾವು ಆಯ್ ಬಂದಾಗ ಸೊ ಬಳಸ್ತೀವಿ ಅನ್ನುವಂಥದ್ದು. ಎಲ್ಲ ಕಡೆ ವಿಲ್ ಬಳಸಿದ್ರು ತಪ್ಪಲ್ಲ. ಓಕೆ, ಬಳಸ್ತಾ ಹೋಗಿ. ನೆಕ್ಸ್ಟ್ ನೋಡಿ ಸಿ ಅನ್ನುವಂಥ ಸಬ್ಜೆಕ್ಟ್ ಇಲ್ಲಿದೆ. ಅದಾದಮೇಲೆ ವಿಲ್ ಅನ್ನುವಂಥದ್ದು ಹೆಲ್ಪಿಂಗ್ ವರ್ಬ್ ಬಂದಿದೆ. ಓಕೆ, ಅದಾದಮೇಲೆ ವರ್ಬ್ ಒನ್ ಸಿಂಗ್ ಸ್ಯಾಂಗ್ ಸಂಗ್. ನೋಡಿ ಸಿಂಗ್ ಅನ್ನುವಂಥದ್ದು ವರ್ಬ್ ಒನ್ ಆದರೆ SANG ಸ್ಯಾಂಗ್ ಅಂತುವಂಥದ್ದು ವರ್ಬ್ ಟು ಆಗ್ತದೆ. SUNG ಸಂಗ್ ಅನ್ನುವಂಥದ್ದು ವರ್ಬ್ 3 ಆಗ್ತದೆ. ವರ್ಬ್ ಒನ್, ಇದು ವರ್ಬ್ ಟು, ಇದು ವರ್ಬ್ 3. ಓಕೆ, ಸೊ ಸಿಂಗ್ ಅನ್ನುವಂಥದ್ದು ವರ್ಬ್ ಒನ್, ಸಿವಿಲ್ ಸಿಂಗ್. ಆಮೇಲೆ ಅಬ್ಜೆಕ್ಟ್ ಕೇಳ್ತದೆ ಸೂತ್ರ, ಎ ಸಾಂಗ್ ಅನ್ನುವಂಥ ಅಬ್ಜೆಕ್ಟ್ ಇದೆ. ಸಿವಿಲ್ ಸಿಂಗ್ ಸಾಂಗ್ ಅನ್ನುವಂಥದ್ದು. ಓಕೆ, ಇದು ಆಕ್ಟಿವ್ ವಾಯ್ಸ್ನ ಒಂದು ಸ್ಟ್ರಕ್ಚರು. ಇದನ್ನು ನಾವು ಪ್ಯಾಸಿವ್ ವಾಯ್ಸ್ಗೆ ಯಾವ ರೀತಿಯಾಗಿ ಚೇಂಜ್ ಮಾಡಬೇಕು, ಇದಕ್ಕೊಂದು ಸರಳವಾಗಿರ್ತಕ್ಕಂಥ ಸೂತ್ರ ನೋಡೋದಾದರೆ ನಾವು ಮೊದಲೇನು ಬರ್ತದೆ, ಪ್ಯಾಸಿವ್ ಮಾಡುವಾಗ ಆ್ಯಕ್ಟಿವಿಂದ ಪ್ಯಾಸಿವ್ ಮಾಡುವಾಗ ಅಬ್ಜೆಕ್ಟ್ ಫಸ್ಟ್ ಬರ್ತದೆ. ಅದಾದಮೇಲೆ ಹೆಲ್ಪಿಂಗ್ ವರ್ಬ್ ಬರ್ತದೆ. ನೆಕ್ಸ್ಟು ಬಿ ಬರ್ತದೆ. ನೆಕ್ಸ್ಟು ವರ್ಬ್ 3 ಬರ್ತದೆ. ನೆಕ್ಸ್ಟು ಬೈ ಬರ್ತದೆ. ಆಮೇಲೆ ಸಬ್ಜೆಕ್ಟ್ ಆ್ಯಡ್ ಮಾಡ್ತೀವಿ. ಸೊ ಇದು ಸರಳವಾಗಿರ್ತಕ್ಕಂಥ ಒಂದು ಸೂತ್ರ. ಇದನ್ನು ನೀವು ಫಾಲೋ ಮಾಡಿದರೆ ಆ್ಯಕ್ಟಿವ್ ಇಂದ ಪ್ಯಾಸಿವ್ಗೆ ಫ್ಯೂಚರ್ ಟೆನ್ಸ್, ಸಿಂಪಲ್ ಫ್ಯೂಚರ್ ಟೆನ್ಸ್ ವಾಕ್ಯವನ್ನು ಚೇಂಜ್ ಮಾಡ್ಬೋದು. ನೋಡಿ ಇದು ಸೂತ್ರ. ಅಬ್ಜೆಕ್ಟ್ ಕೇಳ್ತದೆ, ಅ ಸಾಂಗ್ ಅನ್ನುವಂಥ ಅಬ್ಜೆಕ್ಟ್ ಬಂದಿದೆ. ಓಕೆ, ನೆಕ್ಸ್ಟು ಹೆಲ್ಪಿಂಗ್ ವರ್ಬ್ ಕೇಳ್ತದೆ. ಸೊ ವಿಲ್ ಅನ್ನುವಂಥ ಒಂದೇ ಹೆಲ್ಪಿಂಗ್ ವರ್ಬ್ ನೀವು ಬಳಸಬಹುದು. ಸೊ ವಿಲ್ ಅನ್ನುವಂಥದ್ದು ಬಂದಿದೆ. ಅದಾದಮೇಲೆ ಸೂತ್ರ ಏನು ಕೇಳ್ತದೆ, ಬಿ ಕೇಳ್ತದೆ. ಸೊ ಬಿ ಹಚ್ಚಿದ್ವಿ. ಸೊ ಸೂತ್ರ ವರ್ಬ್ ಥರ್ಡ್ ಕೇಳ್ತದೆ. ನೋಡಿ ಇಲ್ಲಿ ನಾ ಆಗಲೇ ಹೇಳಿದ್ದೆ ನಿಮ್ಗೆ, ಇಲ್ಲಿ ಸಿಂಗ್ ಅನ್ನುವಂಥದ್ದು ಸಿಂಗ್ ಸ್ಯಾಂಗ್ ಸಂಗ್ ಅಂತ ಚೇಂಜ್ ಆಗಿದೆ. ಸೊ ಸಂಗ್ ಅನ್ನುವಂತಹ ವರ್ಬ್ ಥರ್ಡನ್ನು ನಾವಿಲ್ಲಿ ಬಳಸಿದ್ವಿ. ನೆಕ್ಸ್ಟು ಬೈ ಕೇಳ್ತದೆ ಸೂತ್ರ, ನೀವು ಬೈ ಅನ್ನುವಂಥದ್ದನ್ನು ಬರೆದಿದ್ರಿ. ಸೊ ನೆಕ್ಸ್ಟು ಸಬ್ಜೆಕ್ಟ್ ಕೇಳ್ತದೆ. ಇಲ್ಲಿ ನೋಡಿ ಸಬ್ಜೆಕ್ಟ್ ಜಾಗದಲ್ಲಿ ಸಿ ಅದ. ಸೊ ಸಿ ಹೋಗಿ ಏನಾಗ್ತದೆ, ಹರ್ ಆಗ್ತದೆ, ಪ್ರೊನೌನ್ ಚೇಂಜ್ ಆಗ್ತದೆ. ಅ ಸಾಂಗ್ ವಿಲ್ ಬಿ ಸಂಗ್ ಬೈ ಹರ್ ಅಂತ ಆಗ್ತದೆ. ಸಿವಿಲ್ ಸಿಂಗ್ ಅ ಸಾಂಗ್ ಅಂತಂದರೆ ಕನ್ನಡ ಮೀನಿಂಗು ಅವಳು ಹಾಡನ್ನು ಹಾಡುತ್ತಾಳೆ. ಸೊ ಅ ಸಾಂಗ್ ವಿಲ್ ಬಿ ಸಂಗ್ ಬೈ ಹರ್ ಅಂದರೆ ಹಾಡು ಅವಳಿಂದ ಹಾಡಲ್ಪಡುವುದು ಅಂತ ಕನ್ನಡ ಮೀನಿಂಗ್ ಆಗುತ್ತೆ. ಓಕೆ, ನೆಕ್ಸ್ಟು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಸೊ ಈ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಪ್ಪ ಅಂತಂದರೆ ಇದು ಭವಿಷ್ಯತ್ ಕಾಲ. ಯಾವ ರೀತಿ ಭವಿಷ್ಯತ್ ಕಾಲ ಅಂದರೆ ಇದು ಪೂರ್ಣ ಭವಿಷ್ಯತ್ ಕಾಲ. ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಪೂರ್ಣ ಭವಿಷ್ಯತ್ ಕಾಲ. ಸೊ ಇದನ್ನ ಒಂದು ಆ್ಯಕ್ಟಿವ್ ಅಂದರೆ ಸೆಂಟೆನ್ಸ್ ಯಾವ ರೀತಿಯಾಗಿ ಫ್ರೇಮ್ ಆಗಿರ್ತದೆ ನೋಡೋದಾದರೆ ಮೊದಲು ಸಬ್ಜೆಕ್ಟ್ ಇರ್ತದೆ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ. ಆಮೇಲೆ ಹೆಲ್ಪಿಂಗ್ ವರ್ಬ್ ಬರ್ತದೆ. ನೆಕ್ಸ್ಟು ಹ್ಯಾವ್ ಬರ್ತದೆ. ಹೆಲ್ಪಿಂಗ್ ವರ್ಬ್ ಆದಮೇಲೆ ಹ್ಯಾವ್ ಬರ್ತದೆ. ಅದಾದಮೇಲೆ ವರ್ಬ್ 3 ಬರ್ತದೆ.
ನೆಕ್ಸ್ಟ್ ಅಬ್ಜೆಕ್ಟ್ ಬರ್ತದೆ. ಈ ರೀತಿಯಾಗಿ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ನ ಒಂದು ಸೆಂಟೆನ್ಸ್ ಫ್ರೇಮ್ ಆಗಿರ್ತದೆ. ಆ್ಯಕ್ಟಿವ್ನಲ್ಲಿ ಸಬ್ಜೆಕ್ಟ್ ಮೊದಲಿರ್ತದೆ. ಸೊ ಇಲ್ಲಿ ಕೂಡ ಒಂದೇ ಒಂದು ಇದನ್ನು ಬಳಸ್ರಿ, ವಿಲ್ ಅನ್ನುವಂಥ ಹೆಲ್ಪಿಂಗ್ ವರ್ಬನ್ನು. ನೋಡಿ ಸಬ್ಜೆಕ್ಟ್ ದೇ ಬಂದಿದೆ. ಓಕೆ, ವಿಲ್ ಹೆಲ್ಪಿಂಗ್ ವರ್ಬ್ ಏನಿದೆ ವಿಲ್ ಅನ್ನುವಂಥದ್ದು ಬಂದಿದೆ. ಅದಾದಮೇಲೆ ಹ್ಯಾವ್ ಕೇಳ್ತದ, ಹ್ಯಾವ್ ಇದೆ ವಾಕ್ಯದಲ್ಲಿ. ವರ್ಬ್ ಥರ್ಡ್ ಕೇಳ್ತದ ಫಿನಿಶ್ಡ್, ಫಿನಿಶ್ಡ್ ಅನ್ನುವಂಥ ವರ್ಬ್ ಥರ್ಡ್ ಇದೆ. ಓಕೆ, ನೆಕ್ಸ್ಟು ಅಬ್ಜೆಕ್ಟ್ ದ ವರ್ಕ್ ಅನ್ನುವಂಥದ್ದು ಇದೆ. ಸೊ ಈ ರೀತಿಯಾಗಿ ಫ್ರೇಮ್ ಆಗಿದೆ ಇದು. ಸೊ ಇದು ಸಬ್ಜೆಕ್ಟಿಂದ ಸ್ಟಾರ್ಟ್ ಆಗಿದೆ ಅಂದರೆ ದೇ ವಿಲ್ ಹ್ಯಾವ್ ಅ ಫಿನಿಶ್ಡ್ ದ ವರ್ಕ್ ಅಂತ ಇದೆ. ಸೊ ಇದು ಆ್ಯಕ್ಟಿವ್ ವಾಯ್ಸ್ನಲ್ಲಿರುವಂಥದ್ದು. ಸೊ ಇದನ್ನು ಯಾವ ರೀತಿಯಾಗಿ ನಾವು ಪ್ಯಾಸಿವ್ಗೆ ಚೇಂಜ್ ಮಾಡಬೇಕು, ಆ ಒಂದು ಸರಳವಾಗಿರ್ತಕ್ಕಂಥ ಸೂತ್ರ ಯಾವುದು, ಯಾವ ರೀತಿಯಾಗಿ ಫಾಲೋ ಮಾಡಿದ್ರೆ ಅದು ಚೇಂಜ್ ಆಗುತ್ತೆ ಅಂತ ನೋಡೋದಾದರೆ, ಮೊದಲು ಪ್ಯಾಸಿವ್ನಲ್ಲಿ ಅಬ್ಜೆಕ್ಟ್ ಮೊದಲಿಗೆ ಹಚ್ತೀವಿ. ನೆಕ್ಸ್ಟು ಹೆಲ್ಪಿಂಗ್ ವರ್ಬು, ಅದಾದಮೇಲೆ ಹ್ಯಾವ್ ಬರ್ತದೆ. ನೆಕ್ಸ್ಟು ಪರ್ಫೆಕ್ಟ್ ಟೆನ್ಸ್ನಲ್ಲಿ ಪ್ಯಾಸಿವ್ ಮಾಡುವಾಗ ಹ್ಯಾವ್ ಮುಂದೆ ಬೀನ ಹಚ್ತೀವಿ. ನೆಕ್ಸ್ಟ್ ವರ್ಬ್ 3 ಬರ್ತದೆ, ಆಮೇಲೆ ಬೈ ಬರ್ತದೆ, ನೆಕ್ಸ್ಟು ಸಬ್ಜೆಕ್ಟ್ ಬರ್ತದೆ. ಓಕೆ, ಈ ರೀತಿಯಾಗಿ ಈ ಒಂದು ಸೂತ್ರವನ್ನು ನಾವು ಫಾಲೋ ಮಾಡಿದ್ರೆ ಸರಳವಾಗಿ ಏನು ಮಾಡ್ಬೋದಪ್ಪ ಅಂತಂದರೆ ಆ್ಯಕ್ಟಿವ್ ಇಂದ ಪ್ಯಾಸಿವ್ಗೆ ಚೇಂಜ್ ಮಾಡ್ಬೋದು ಕೂಡ. ಸೊ ಇದನ್ನು ಬರೆದಿಟ್ಕೊಳ್ರಿ ಸೂತ್ರವನ್ನು ನೀವು ಕೂಡ. ಸೊ ನೋಡಿ ಇಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಈ ಸೂತ್ರವನ್ನು, ಈ ಒಂದು ಸೆಂಟೆನ್ಸ್ ಫಾಲೋ ಮಾಡಿದೆ ಇಲ್ಲ ಅಂತ ಗೊತ್ತಾಗುತ್ತೆ. ಸೊ ಮೊದಲು ಇದು ಸೂತ್ರ ಅಬ್ಜೆಕ್ಟ್ ಕೇಳ್ತದೆ. ಅಬ್ಜೆಕ್ಟ್ ಏನಿದೆ ಆ್ಯಕ್ಟಿವ್ನಲ್ಲಿ ದ ವರ್ಕ್ ಇದೆ, ದ ವರ್ಕ್ ಅನ್ನುವಂತಹ ಅಬ್ಜೆಕ್ಟ್ ಬಂದಿದೆ. ಅದಾದಮೇಲೆ ಸೂತ್ರ ಹೆಲ್ಪಿಂಗ್ ವರ್ಬ್ ಕೇಳ್ತದೆ. ಹೆಲ್ಪಿಂಗ್ ವರ್ಬು ವಿಲ್ ಬರ್ತದೆ ಅಂತ ಹೇಳಿದ್ದೆ. ಸೊ ವಿಲ್ಲನ್ನು ಹಚ್ಚಬೇಕು ಕೂಡ, ಹಚ್ಚಲಾಗಿದೆ ಹೆಲ್ಪಿಂಗ್ ವರ್ಬನ್ನು. ಓಕೆ, ನೆಕ್ಸ್ಟು ಹ್ಯಾವ್ ಕೇಳ್ತದೆ. ಈ ಸೂತ್ರ ಹ್ಯಾವ್ ಬಂದಿದೆ, ಆಮೇಲೆ ಬೀನ್ ಹಚ್ಚಬೇಕು ಅಂತ ಹೇಳ್ತದೆ ಫಾರ್ಮುಲಾ, ಅದ್ರ ಪ್ರಕಾರ ಬೀನು ಕೂಡ ಹಚ್ಚಲಾಗಿದೆ. ಆಮೇಲೆ ವರ್ಬ್ ಥರ್ಡ್ ಕೇಳ್ತದೆ ಫಿನಿಶ್ಡ್ ಅನ್ನುವಂಥದ್ದು. ಸೊ ಇಲ್ಲಿ ಕೂಡ ವರ್ಬ್ ಥರ್ಡ್ ಇದೆ, ಪರ್ಫೆಕ್ಟ್ ಟೆನ್ಸ್ ಆಗಿರೋದ್ರಿಂದ ಇಲ್ಲೂ ಕೂಡ ಸೊ ವರ್ಬ್ ಥರ್ಡ್ ಬಂದಿದೆ. ಓಕೆ, ನೆಕ್ಸ್ಟು ಸೂತ್ರ ಬೈ ಕೇಳ್ತದೆ. ಬೈಯನ್ನು ಹಚ್ಚಿದ್ವಿ. ಸೊ ಪ್ಯಾಸಿವ್ ಮಾಡುವಾಗ ಆ್ಯಕ್ಟಿವ್ ಇಂದ ಪ್ಯಾಸಿವ್ಗೆ ದೇ ಅನ್ನುವಂಥ ಒಂದು ಸಬ್ಜೆಕ್ಟ್ ಏನಾಗ್ತದಪ್ಪ ಅಂದ್ರೆ ಇದು ಪ್ರೊನೌನು ದೆಮ್ ಅಂತೇಳಿ ಚೇಂಜ್ ಆಗ್ತದೆ. ಓಕೆ, ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ದೇ ವಿಲ್ ಹ್ಯಾವ್ ಫಿನಿಶ್ಡ್ ದ ವರ್ಕ್ ಅಂದರೆ ಅವರು ಕೆಲಸವನ್ನು ಮುಗಿಸಿರುತ್ತಾರೆ. ದ ವರ್ಕ್ ವಿಲ್ ಹ್ಯಾವ್ ಬಿನ್ ಫಿನಿಶ್ಡ್ ಬೈ ದೆಮ್ ಅಂದರೆ ಕೆಲಸವು ಅವರಿಂದ ಮುಗಿಸಲ್ಪಟ್ಟಿರುತ್ತದೆ ಅಂಥೇಳಿ ಭಾಳ ಸರಳವಾಗಿ ನಿಮಗೆ ಆ್ಯಕ್ಟಿವ್ ಇಂದ ಪ್ಯಾಸಿವ್ಗೆ ಯಾವ ರೀತಿಯಾಗಿ ಚೇಂಜ್ ಮಾಡಬೇಕು ಅಂತ ಸೊ ತಿಳ್ಕೊಂಡ್ರಿ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟು ಇಂಪ್ಯಾರಿಟಿವ್ ಸೆಂಟೆನ್ಸ್ ಅಂತ ಕರಿತೀವಿ ನಾವು, ಆಜ್ಞಾಧಾರಕ ವಾಕ್ಯಗಳು ಅಂತ ಏನು ಕರಿತೀವಿ. ಸೊ ಅವುಗಳನ್ನು ಯಾವ ರೀತಿಯಾಗಿ ಚೇಂಜ್ ಮಾಡಬೇಕು, ಆ್ಯಕ್ಟಿವ್ನಲ್ಲಿ ಹೆಂಗೆ ಇರ್ತಾವ ಅನ್ನುವಂಥದ್ದು ಭಾಳ ಸರಳವಾಗಿ. ಸೊ ವರ್ಬ್ ಇರ್ತದ, ಆಮೇಲೆ ಏನಿರ್ತದಪ್ಪ ಅಂತಂದ್ರೆ ಅಬ್ಜೆಕ್ಟ್ ಇರ್ತದೆ. ಸೊ ಈ ರೀತಿಯಾಗಿ ಫ್ರೇಮ್ ಆಗಿರ್ತವೆ. ಯಾವಾಗಲೂ ಇಂಪ್ಯಾರಿಟಿವ್ ಸೆಂಟೆನ್ಸ್ಗಳು ವರ್ಬಿಂದಾನೇ ಸ್ಟಾರ್ಟ್ ಆಗ್ತವೆ. ಅವನ್ನ ಪ್ಯಾಸಿವಸ್ಗೆ ಹೆಂಗೆ ಮಾಡಬೇಕಪ್ಪ ಅಂತಂದ್ರೆ ಲೆಟ್ ಬಳಸಬೇಕು, ಪ್ಲಸ್ ಅಬ್ಜೆಕ್ಟ್ ಬಳಸಬೇಕು, ಆಮೇಲೆ ಬಿ ಬಳಸಬೇಕು, ಆಮೇಲೆ ವರ್ಬ್ 3 ಬಳಸಬೇಕು. ಈ ರೀತಿಯಲ್ಲಿ ಫ್ರೇಮ್ ಆಗಿರ್ತವೆ. ನೋಡ್ರಿ ಲೆಟ್ ಬಳಸಿದ್ವಿ ಇಲ್ಲಿ, ಆಮೇಲೆ ಅಬ್ಜೆಕ್ಟ್ ಬಂದು ದ ಡೋರ್ ಅನ್ನುವಂಥದ್ದು. ಸೊ ಡೋರ್ ಅನ್ನುವಂಥ ಅಬ್ಜೆಕ್ಟನ್ನು ಬಳಸಿದ್ವಿ. ಅದಾದಮೇಲೆ ಬಿ ಕೇಳ್ತದ ಸೂತ್ರ, ಬಿ ಬಳಸಿದ್ವಿ. ವರ್ಬ್ 3 ಕೇಳ್ತದ, ಕ್ಲೋಸ್ ಹೋಗಿ ಏನಾಗ್ತದಪ್ಪ ಅಂತಂದ್ರೆ ಇದು ಕ್ಲೋಸ್ಡ್ ಅಂಥೇಳಿ ವರ್ಬ್ 3 ಚೇಂಜ್ ಆಗ್ತದೆ. ಸೊ ಬಾಗಿಲನ್ನು ಮುಚ್ಚು, ಕ್ಲೋಸ್ ದ ಡೋರ್ ಅನ್ನುವಂಥದ್ದು ಬಾಗಿಲು ಮುಚ್ಚಲ್ಪಡಲಿ ಅಂತ ಆಗ್ತದೆ. ಸೊ ಇಲ್ಲಿದೆ ನೋಡಿ ರೂಲ್ ಕೂಡ ಆಲ್ರೆಡಿ, ಲೆಟ್ ಪ್ಲಸ್ ಅಬ್ಜೆಕ್ಟ್ ಪ್ಲಸ್ ಬಿ ಪ್ಲಸ್ ವರ್ಬ್ 3 ಈ ರೀತಿಯಾಗಿ. ಸೊ ಈ ಒಂದು ಫಾರ್ಮುಲಾವನ್ನು ನೆನಪಿಟ್ಕೊಂಡು ನೀವು ಇಂಪ್ಯಾರಿಟಿವ್ ಸೆಂಟೆನ್ಸ್ಗಳನ್ನು ಆ್ಯಕ್ಟಿವ್ ಇಂದ ಪ್ಯಾಸಿವ್ಸ್ಗೆ ಮಾಡಬೇಕನ್ನುವಂಥದ್ದು ನೆನಪಿಟ್ಕೊಂಡಿರಿ. ಸೊ ಈ ರೀತಿಯಾಗಿ ಕೂಡ ಎಕ್ಸಾಮ್ ಪರ್ಪಸ್ ಜಾಸ್ತಿ ಬರ್ತಿರ್ತಾವೆ. ಸೊ ಈ ಸೂತ್ರವನ್ನು ನೆನಪಿಟ್ಕೊಂಡಿರಿ. ಓಕೆ, ನೋಡಿ ಇಲ್ಲಿದೆ ಪ್ಲೀಸ್ ಕಂಪ್ಲೀಟ್ ದ ವರ್ಕ್ ಅಂತ ಇದೆ, ಲೆಟ್ ದ ವರ್ಕ್ ಬಿ ಕಂಪ್ಲೀಟೆಡ್. ಸೊ ಇಲ್ಲಿ ಪ್ಲೀಸ್ ಅನ್ನುವಂಥದ್ದು ಏನಿದೆಯಲ್ಲ, ಸೊ ಆ್ಯಕ್ಟಿವ್ ವಾಯ್ಸ್ನಲ್ಲಿ ಇದೇನಾಗ್ತದಪ್ಪ ಅಂತಂದ್ರೆ ರಿಮೂವ್ ಆಗ್ತದೆ, ಆ್ಯಂಡ್ ಪ್ಯಾಸಿವ್ ವಾಯ್ಸ್ಗೆ ಇದೇನಾಗೋದಿಲ್ಲಪ್ಪ ಅಂದರೆ ಬಳಸಂಗಿಲ್ಲ ಅನ್ನುವಂಥದ್ದು. ಸೊ ನೆನಪಿಟ್ಕೊಂಡಿರಿ ಈ ರೀತಿಯಾಗಿರ್ತಕ್ಕಂಥ ವರ್ಡ್ಗಳನ್ನು. ನೆಕ್ಸ್ಟ್ ನೆಗೆಟಿವ್ ಇಂಪ್ಯಾರಿಟಿವ್. ಸೊ ಪಾಸಿಟಿವ್ ಇಂಪ್ಯಾರಿಟಿವ್ ನೋಡಿದ್ರಿ, ಆ ಒಂದು ಇಂಪ್ಯಾರಿಟಿವ್ ಸೆಂಟೆನ್ಸ್ ಏನಾದರೂ ನೆಗೆಟಿವ್ ಸೆಂಟೆನ್ಸ್ ಇತ್ತು ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲದ ಆ್ಯಕ್ಟಿವ್ನಲ್ಲಿ ಡು ನಾಟ್ ಇಲ್ಲಿದೆ, ಇಲ್ಲಿ ಆಲ್ರೆಡಿ ಸೂತ್ರ ಕೊಡಲಾಗಿದೆ. ಡು ನಾಟ್ ಪ್ಲಸ್ ವರ್ಬ್ ಇರ್ತದೆ, ಆಮೇಲೆ ಏನಾಗಿರ್ತದೆ ಆಬ್ಜೆಕ್ಟ್ ಇರ್ತದೆ ಅಂದ್ಕೊಳ್ರಿ, ಹೌದಾ. ಸೊ ನೆಗೆಟಿವ್ನಲ್ಲಿ ಡು ನಾಟ್ ಟಚ್ ಇದು ವರ್ಬ್, ದ ವೈರ್ ಅಬ್ಜೆಕ್ಟ್ ಈ ರೀತಿಯಾಗಿರ್ತದೆ, ಇದು ನಾಟ್ ಇರ್ತದೆ ಇಲ್ಲಿ ಅಂದ್ಕೊಳ್ರಿ, ಹೌದಾ. ಸೊ ಈ ರೀತಿಯಾಗಿ ಇದು ಫ್ರೇಮ್ ಆಗಿದೆ.
ಸೊ ಅದನ್ನು ನಾವು ಹೆಂಗೆ ಮಾಡಬೇಕು, ಲೆಟ್ ಇದು ಫಾರ್ಮುಲಾ, ಇದು ಪ್ಯಾಸಿವ್ ವಾಯ್ಸ್ಗೆ ಮಾಡುವಂಥ ಫಾರ್ಮುಲಾ, ಇದು ಆ್ಯಕ್ಟಿವ್ ಫಾರ್ಮುಲಾ. ಸೊ ಯಾವ ರೀತಿಯಾಗಿ ಮಾಡಬೇಕು ಅಂತಂದರೆ ಲೆಟ್ ಅನ್ನುವಂಥದ್ದು ಮೊದಲು ಬರಬೇಕು. ಸೊ ಬಂದಿದೆ. ಪ್ಯಾಸಿವ್ಗೆ ಮಾಡುವಾಗ ಅಬ್ಜೆಕ್ಟ್ ಬರಬೇಕು, ದ ವೈರ್ ಅನ್ನುವಂಥ ಅಬ್ಜೆಕ್ಟ್ ಇದೆ ಇಲ್ಲಿ. ಸೊ ಬಂದಿದೆ. ಅದಾದಮೇಲೆ ಏನು ಕೇಳ್ತದೆ ಸೂತ್ರ, ನಾಟ್ ಬಿ ಬರಬೇಕು. ಸೊ ನಾಟನ್ನು ಹಚ್ಚಲಾಗಿದೆ, ಆಮೇಲೆ ಬಿನೂ ಕೂಡ ಹಚ್ಚಲಾಗಿದೆ ಸೂತ್ರದ ಪ್ರಕಾರ. ಆಮೇಲೆ ವರ್ಬ್ ಥರ್ಡ್ ಬರಬೇಕು, ಟಚ್ ಅನ್ನುವಂಥದ್ದು ಏನಾಗಿದೆ, ಸೊ ಇದು ವರ್ಬ್ ಥರ್ಡ್ ಟಚ್ಡ್ ಅಂತ ಚೇಂಜ್ ಆಗಿದೆ. ಓಕೆ, ಡೋಂಟ್ ಟಚ್ ದ ವೈರ್ ಅಂದರೆ ಲೆಟ್ ದ ವೈರ್ ನಾಟ್ ಬಿ ಟಚ್ಡ್ ಅಂತ ಚೇಂಜ್ ಆಗಬೇಕು ಈ ರೀತಿಯಾಗಿ. ಸೊ ಕನ್ನಡ ಮೀನಿಂಗು ವೈರನ್ನು ಮುಟ್ಟಬೇಡ. ಸೊ ಅದೇ ಪ್ಯಾಸಿವ್ ವಾಯ್ಸ್ನಲ್ಲಿ ವೈರ್ ಮುಟ್ಟಲ್ಪಡದಿರಲಿ ಅಂತ ಆಗುತ್ತೆ. ಸೊ ಇಲ್ಲಿವರೆಗೆ ಈ ಒಂದು ಆ್ಯಕ್ಟಿವಿಂದ ಪ್ಯಾಸಿವ್ಗೆ ಯಾವ ರೀತಿಯಾಗಿ ಚೇಂಜ್ ಮಾಡಬೇಕು ಅನ್ನುವಂಥದ್ದನ್ನು ಸೊ ಬಹಳ ಸರಳವಾಗಿ ನೀವು ಅರ್ಥ ಮಾಡ್ಕೊಂಡ್ರಿ ಅಂತ ಅಂದ್ಕೊಳ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ, ಸರಳವಾಗಿ ಅರ್ಥವಾಗಿದ್ದರೆ, ಈ ಒಂದು ವಿಡಿಯೋವನ್ನು ಹೆಚ್ಚಾಗಿ ನಿಮಗೆ ಫ್ರೆಂಡ್ಸ್ಗೆ ನೀವು ಇದನ್ನು ಶೇರ್ ಮಾಡಿರಿ. ಸೊ ಲೈಕ್ ಮಾಡಿರಿ. ಅದ್ರ ಜೊತೆಗೆ ನನ್ನ ಒಂದು ಸ್ಮಾಲ್ ಚೇಂಜ್ ಅನ್ನುವಂತಹ ಚಾನಲನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತೀನಿ. ಹಾಗೆಯೇ ಈ ಟೆನ್ಸ್ ಬಗ್ಗೆ ನಿಮಗೆ ಸೊ ಬಹಳ ಸರಳವಾಗಿ ಲೋ ಮೆಥಡ್ನಲ್ಲಿ ಕೂಡ ನಿಮಗೆ ತಿಳಿಸಿದ್ದೀನಿ. ಸೊ ನನ್ನ ಹಳೆ ವಿಡಿಯೋಗಳನ್ನು ಕೂಡ ಹೋಗಿ ನೋಡ್ಬೋದು ನೀವು. ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋಗಳಲ್ಲಿ ಬಹಳ ಸರಳವಾಗಿ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಅಲ್ಲಿ ಮಾಡಿದ್ದೀನಿ. ಎಲ್ಲರಿಗೂ ಕೂಡ ಯಾರಿಗೆ ಇಂಗ್ಲೀಷ್ ಬರಲ್ಲ ಸೊ ಅವ್ರಿಗೆಲ್ಲರಿಗೂ ಕೂಡ ಅರ್ಥ ಆಗುತ್ತೆ. ಟೆನ್ಸ್ ಬಗ್ಗೆ ನೀವು ನೋಡಿರಿ, ಬಹಳ ಸರಳವಾಗಿ ಇಂಗ್ಲೀಷ್ ನಿಮಗೆ ಅರ್ಥ ಆಗುತ್ತೆ ಅನ್ನುವಂಥ ಒಂದು ಭರವಸೆಯನ್ನು ಹೇಳ್ತೀನಿ. ಸೊ ನೆಕ್ಸ್ಟ್ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.